विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितभजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। इत्युक्ताशु सविमृश्य ययौ पुरं स्वं कर्णोऽपि तैः प्रतियुयोध जिगाय चैतान् कर्णस्य वीर्यमगणय्य जरासुतोऽपि एकैकमेव नृपतिं तदिदेशयोद्धुम् इति उक्तः आशु सः विमृश्य ययौ पुरं स्वं कर्णः अपि तैः प्रतियुयोध जिगाय च येनान् कर्णस्य वीर्यम् अगणय्य जरासुतः अपि हि एकैकम् एव नृपतिं सः दिदेश योद्धुम् इति उक्तः आशु ಹೀಗೆ ಹೇಳಲ್ಪಟ್ಟಂಥ ಕರ್ಣ ಏನಾಯ್ತಾಗ ನೀವು ಹೋಗಿಬಿಡಿ, ನೀವು ಸೋತರು ಯೋಚನೆ ಇಲ್ಲ, ನಾನು ಗೆದ್ದರೆ ನಿಮಗೆ ಕ್ರೆಡಿಟ್ ಬರುತ್ತೆ ಹೋಗಿ ಅಂತ ಹೇಳಿದ ತಕ್ಷಣ ದುರ್ಯೋಧನ ಹೊರಟೋಗ್ಬಿಟ್ಟ ತಮ್ಮಂದಿರ ಸಮೇತ, ಅವಳ ಸಮೇತ ಕೂಡ ಕನ್ಯೆಯನ್ನು ಅಪಹರಣ ಮಾಡಿದ್ನಲ್ಲ ಅವಳ ಸಮೇತ. ಇತಿ ಉಕ್ತಃ ಆಶು ಸ ವಿಮೃಶ್ಯ ಭಾರಿ ಯೋಚನೆ ಮಾಡ್ದ, ಹೇಳಿ ಸತ್ಯ ಅಂತ ಗೊತ್ತಾಯಿತು. ದುರ್ಯೋಧನ ಧೈರ್ಯ ಇಲ್ಲ ನೋಡಿ, ಮಹಾವೀರ ಹಾಗೆಲ್ಲ ಕರೀತಾರಲ್ಲ, ಅವನೇನು ಮಾಡಬೇಕಾಗಿತ್ತಾಗ ಯುದ್ಧ ಮಾಡಿ ಹೇಳಬೇಕು, ಧೈರ್ಯ ಬರಲಿಲ್ಲ ಅವನಿಗೆ. ಇದು ಭಾಳ ಇಂಪಾರ್ಟೆಂಟ್ ಇದು. ಅಂದರೆ ಅವನ ಭಕ್ತರೆಲ್ಲ ಒಂದು ಗುಂಪಿನವರೇ ಇದ್ದಾರೆ, ದುರ್ಯೋಧನ ಗುಂಪಿನವರು. ಅವರೆಲ್ಲ ಸುಮ್ಮನೆ ಹೊರಡ್ತಾ ಇರ್ತಾರೆ. ಕಾರಣ ಇದ್ದರೆ ಸರಿ, ಕಾರಣ ಇಲ್ಲ ಅದಕ್ಕೆ ಹೊರಡೋದಕ್ಕೆ. ಪುರ ಸ್ವಾರ್ಥಿ ಅವರು. ಕಾರಣ ಮಿತ್ರ ದ್ರೋಹ ಆಯಿತು, ಭಯಪಟ್ಟ ಅವ್ರು ಹೇಳಿ ಆದ, ಮತ್ತು ಕನ್ಯೆಯನ್ನು ಅಪಹರಣ ಮಾಡಿದ, ದೋಷ ಎಷ್ಟು ಸಾಲು ತಪ್ಪು ಮಾಡ್ತಾ ಇದ್ದಾನೆ ದುರ್ಯೋಧನ. ಯಯೌ ಪುರಂ ಸ್ವಂ ಕರ್ಣಃ ಅಪಿ ತೈಹಿ ಪ್ರತಿಯುಯೋಧ ಜಿಗಾಯ ಚೈನಾನ್. ಕರ್ಣನ ಅಲ್ಲಿ ಉಳ್ಕೊಂಡ, ಯುದ್ಧ ಮಾಡ್ದ ಎಲ್ಲರ ಜೊತೆಗೆ, ಎಲ್ಲರನ್ನು ಗೆಲ್ತಾ ಬಂದ ಕರ್ಣ, ಎಲ್ಲರನ್ನು ಗೆಲ್ತಾ ಬಂದ. ಜಿಗಾಯ ಚೈನಾನ್, ಚ ಏನಾನ್, ಚೈನಾ ಅಲ್ಲ ಮತ್ತೆ ಚೀನಾಗೇನ ಅಂತೇಳಿ, ಚ ಏನಾನ್ ಅವ್ರನ್ನ ಗೆದ್ದ. ಕರ್ಣಸ್ಯ ವೀರ್ಯಂ ಅಗಣಯ್ಯ, ಯಾಕೆ ಗೆಲ್ಲಕ್ಕೆ ಸಾಧ್ಯವಾಯಿತು ಅಂತ ಪ್ರಶ್ನೆ. ಈಗ ದುರ್ಯೋಧನ ಇದ್ರೂ ಕೂಡ ಗೆಲ್ಲೋ ಡೌಟ್ ಅಂತ ಹೇಳಬೇಕಾದ್ರೆ ಅವರಿಲ್ಲ. ಈಗ ಕರ್ಣ ಒಬ್ಬನೇ ಹೇಗೆ ಗೆದ್ದ ಹಾಗಿದ್ರೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ, ಕರ್ಣಸ್ಯ ವೀರ್ಯಂ ಅಗಣಯ್ಯ ಜರಾಸುತಃ ಅಪಿ ಏಕೈಕಂ ಏವ ನೃಪತಿಂ ಸಹ ದಿದೇಶ ಯೋದ್ಧುಂ. ಕರ್ಣಸ್ಯ ವೀರ್ಯಂ ಅಗಣಯ್ಯ, ಈ ಕರ್ಣ ಏನು ಮಹಾ ಅಂತ ತಿಳ್ಕೊಂಡು ಏನು ಮಾಡಿದ ಜರಾಸಂಧ, ಒಟ್ಟಿಗೆ ಯುದ್ಧಕ್ಕೆ ಬರಲಿಲ್ಲ, ಒಬ್ಬೊಬ್ಬರನ್ನೇ ಕಳಿಸ್ತಾ ತೊಂದರೆ ಯುದ್ಧಕ್ಕೆ, ಒಬ್ಬೊಬ್ಬರನ್ನ ಕಳಿಸ್ತಾ. ಕಡೆ ಅದು ಪ್ಲಸ್ ಪಾಯಿಂಟ್ ಆಯ್ತು. ಒಟ್ಟಿಗೆ ಬಂದಿದ್ರೆ ಕರ್ಣನೇ ಕಷ್ಟ ಆಗೋದು, ಬಟ್ ಒಬ್ಬೊಬ್ಬರೇ ಕಳಿಸ. ಅಗಣಯ್ಯ ಜರಾಸುತಃ ಅಪಿ ಏಕೈಕಮೇವ ನೃಪತಿಂ, ಒಬ್ಬೊಬ್ಬರನ್ನೇ ರಾಜನ ಕಳಿಸಿಕೊಟ್ಟ. ಸ ದಿದೇಶ ಯೋದ್ಧುಂ, ಯುದ್ಧ ಮಾಡಲಿಕ್ಕೆ ದಿದೇಶ ಕಳಿಸಿಕೊಟ್ಟ. ಅದರಿಂದಾಗಿನೇ ಕರ್ಣನಿಗೆ ಫಸ್ಟ್ ಪಾಯಿಂಟ್ ಒಂದಾಯಿತು. ಮುಂದೇನಾಯಿತು ಅಂತ ಹೇಳಿದ್ದ, ಸರ್ವೇಷು ತೇಷು ವಿಜಯ. ಅದೊಂದು ವಿಶೇಷಾಂಶ ಇದೆ, ಒಂದು ಒಟ್ಟಿಗೆ ಸೇರಿಸಿ ಹೇಳಿಬಿಡ್ತಾರೆ. ಅವನಿಗಿದೆ ಬಹಳ ಕಷ್ಟದಿಂದ ಯುದ್ಧ ಮಾಡಿದಾಗ ಸೋಲು ಬರೋದಿಲ್ಲ ಅಂತ ವರ ಇದೆ ಪರಶುರಾಮದೇವರು. ಈಗ ಅವನಿಗೆಲ್ಲ ಬದುಕಿದ್ರೆ ಸಾಕೋದು ಯುದ್ಧ ಮಾಡ್ತಿದ್ದಾನೆ. ಆದ್ದರಿಂದ ಏನಿಲ್ಲ ಕರ್ಣನಿಗೀಗ ಸ್ಪರ್ಧೆ ಇಲ್ಲ, ಗೆಲ್ಲೋದಕ್ಕೆ ವರ ಕಾರಣ ಆಯಿತು. ಮುಂದೆ ಕೂಡ ಅದೇ ಆಯ್ತು, ಕಂಟಿನ್ಯೂ ಆಯ್ತು. ಈಗ ಎಷ್ಟು ಬಂದ್ರೆ ಅಷ್ಟೇ. ಪ್ರಾಣಾಪಾಯದಿಂದ ಯುದ್ಧಕ್ಕೆ ಹೊರಟಾಗ ಸ್ಪರ್ಧೆ ಮನೋಭಾವ ಇಲ್ಲಾಂದ್ರೆ ಏನಾಗುತ್ತೆ, ಗೆಲ್ಲೇಬೇಕು. ಅದರಿಂದ ಹಾಗಾಯ್ತು. ಈಗ ಯಾರು ಬಂದರೂ ಕರ್ಣನಿಗೆ ಭಯ ಇದೆ. ಈಗ ಜರ ಅಂದ್ರೆ ಬ್ಯಾಕಿಂಗ್ ಇರೋದ್ರಿಂದ ಮತ್ತು ಭಯ ಇದೆ, ಅದರಿಂದ ಗೆಲುವು ಬರ್ತಾಯಿತ್ತು. ಅದಕ್ಕೆ ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಯೋಚನೆ ಇರಬೇಕು, ಕೆಲಸ ಮಾಡೋಕೆ ದೃಷ್ಟಿ ಇರಬೇಕು, ಹೊರತು ಕಾಂಪಿಟೇಷನ್ ಇರ್ಲಕ್ಕೆ ಹೋಗಬಾರ್ದು. ಇದ್ರೇನಾಗುತ್ತೆ, ಸೋಲು ಬರುತ್ತೆ. ಪ್ರಾಮಾಣಿಕವಾಗಿ ತನ್ನ ಪರ್ವ ಹೋರಾಡ್ಬಿಟ್ರೆ ಗೆಲುವು ಕೊಡ್ತಾನೆ ದೇವರು ಅಂತ ಅರ್ಥ. ಕರ್ಣನಿಗೆ ಕೊಟ್ಟ ಶಾಪ ಎಲ್ಲರಿಗೂ ಶಾಪನೇ, ವರ ಎಲ್ಲರಿಗೂ ವರನೇ. ಗೊತ್ತಾಯ್ತಾ? ನಿಶ್ಚಿಂತೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಪ್ರಾಬ್ಲಮ್ ಇಲ್ಲ. ಇನ್ನೊಬ್ಬರು ಸ್ಪರ್ಧೆ ಮಾಡ್ಲಿಕ್ಕೆ ಹೊರಟ ಅಂದರೆ ಸಮಸ್ಯೆ ಶುರುವಾಗುತ್ತೆ. ಶುರುವಾಯ್ತು, ಅಸೂಯೆ ದ್ವೇಷ ಶುರುವಾಯಿತು, ದೋಷಕ್ಕೆ ಎಂಟ್ರಿ ಆಯಿತು. ಸರ್ವೇಷು ತೇಷು ವಿಜಿತೇಷು, ಎಲ್ಲರನ್ನೂ ಗೆದ್ದ. ಅಭಿಜಗ್ಮಿವಾನ್ ಸ ಯೋದ್ಧುಂ ಬೃಹದ್ರಥ ಸುತೋಪಿ ಅಮುನಾ ರಥೇನ ತಂಚೈವ ರಾಮವರತೋ ವಿರಥಂ ವಿಶಸ್ತ್ರಂ ಚಕ್ರೇ ಸ ಚೈನಮಥ
ಮುಷ್ಟಿಭಿರಭ್ಯುಪೇತೌ ಸರ್ವೇಷು ತೇಷು ವಿಜಿತೇಷು ಎಲ್ಲರೂ ಸೋತಾದ ಮೇಲೆ ಅಭಿಜಗ್ಮಿವಾನ್ ಅವನೇ ಬಂದ ಆ ಯೋದ್ಧುಂ ಬೃಹದ್ರಥ ಸುತಃ ಜರಾಸಂಧನೇ ಯುದ್ಧಕ್ಕೆ ಬಂದ. ಬೃಹದ್ರಥನ ಮಗ ಅಂದರೆ ಬಾರ್ಹದ್ರಥ ಜರಾಸಂಧ. ಅಮುನಾರಥೇನ ರಥಲ್ ಕೂತ್ಕೊಂಡು ಯುದ್ಧಕ್ಕೆ ಬಂದ. ಪಂಚೈವ ರಾಮ ವರತಃ ಪರಶುರ ವರದಿಂದಾಗಿ ಈಗ ಜರಾಸಂಧರ ಬಗ್ಗೆ ಗೆಲ್ಲ ಯೋಚನೆ ಇಟ್ಟೇ ಇಲ್ಲ ಕಾರಣ. ಯಾಕೆ ಬಲರಾಮ ದೇವರಿಗೆ ಆಗಿರಲಿಲ್ಲ ಅಂತ ಹೇಳಿದ ಮೇಲೆ ಬಲರಾಮ ಇವ್ರಿಗೆ ಶ್ರೇಷ್ಠ ಅಂತ ಎಲ್ರಿಗೂ ಗೊತ್ತಿದೆ. ಕಳ್ಳನಿಗೆ ಏನಿಲ್ಲ ಮನಸ್ಸಿನೊಳಗೆ, ಈತನಿಗೆಲ್ಲ ಯೋಚನೆ ಇಲ್ಲ. ಅದು ಕೆಲವು ಬರಲಿಕ್ಕೆ ಶುರುವಾಯಿತು. ರಾಮ ಭರತಃ ರಾಮದೇವ್ರ ಹೊರ ಕೆಲಸ ಮಾಡ್ತಾಗ ವಿರಥಂ ವಿಶಸ್ತ್ರಂ ಚಕ್ರೇಶ ಚೈರಮಥ ವಿರಥಂ ವಿಶಸ್ತ್ರಂ ಚಕ್ರೇಶ ಚೈರಮಥ ಜರಾಸಂಧನ ರಥನೂ ಪುಡಿ ಮಾಡ್ದ, ಶಸ್ತ್ರಾಸ್ತ್ರನೂ ಹಾಳು ಮಾಡ್ದ. ಚಕ್ರೇಶ ಚೈರಮಥ ಮುಷ್ಟಿಭಿರಭ್ಯುಪೇತೌ ಆಗ ಇಬ್ಬರು ಮುಷ್ಟಿ ಯುದ್ಧಕ್ಕೆ ಶುರು ಮಾಡಿದ್ರು. ಕರ್ಣ ಮುಷ್ಟಿ ಯುದ್ಧಕ್ಕೆ ಹೆಸರಾದವನಲ್ಲ, ಜರಾಸಂಧ ಭಾರಿ ಹೆಸರಾದವನು. ಅಲ್ಲೂ ಕೂಡ ಏನಾಯ್ತು ಕರ್ಣನಿಗೆ ಮತ್ತೆ ಅಲ್ಲೂ ಸಿಗ್ತಾ ಇದೆ. ಪರಶುರಾಮ ದೇವ್ರ ಹೊರ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಭಾಳ ಇಂಪಾರ್ಟೆಂಟ್. ಲೀವ್ ಹಾಕ್ಲಕ್ಕೆ ಹೋದ ಯಾರಿಗೋ, ಯಾತಕ್ಕೆ ಬೇಕು ಲೀವ್ ಅಂದರು, ಅವ್ರಿಗೆ ಕೊಟ್ಟಿದ್ರೆ ನನಗೂ ಕೊಡಿ ಅಂತ ಕೇಳಿ ಇನ್ನೂ ಕೆಲಸ ಮಾಡೋದು. ಯಾಕೆ ಅವ್ರಿಗೆ ಕೊಟ್ಟು ನನಗೆ ಕೊಡಿ ಏನೇನರ್ಥ ಅದಕ್ಕೆ? ನಿನಗೆ ಕೆಲಸ ಇಲ್ಲ, ಕಂಪ್ಲೇಂಟ್ ಬರ್ತಾ ಇದ್ದೆ ಅಷ್ಟೇ. ಇಲ್ಲ ಭಾರಿ ಸಮಸ್ಯೆ ಅವಾಗ ಕೊಡ್ತಾರೆ. ಯಾರು ಈ ರೀತಿ ರಿಕ್ವೆಸ್ಟ್ ಮಾಡಕ್ಕೆ ಅವ್ರಿಗೆ ನನಗೂ ಲೋನ್ ಕೊಡಿ ಹಾಗೆಲ್ಲ ಕೇಳಬಾರ್ದು. ಅವ್ರಿಗೆ ಕೊಟ್ಟಿದ್ರೆ ಅವ್ರಿಗೆ ಯೋಗ್ಯತೆ ಯಾಕೆ ಕೊಡ್ಬೇಕು? ಅದಕ್ಕೋಸ್ಕರ ನನ್ನ ಕೆಲಸ ಹೇಳ್ಕೊಳ್ಳೋಕೆ ಕೆಲಸ ಆಗುತ್ತೆ ಅಷ್ಟೇ ಹೊರತು ಇನ್ನೊಬ್ರು ಅದಕ್ಕೋಸ್ಕರ ಕೇಳಿದರೆ ಅಪರಾಧ ಕೂಡ ಹೌದು. ಆ ರೀತಿ ಮಾಡೋದು, ಕಾಪಿ ಮಾಡೋದು ಹೇಗೆ ಅಪರಾಧನೋ ಇನ್ನೊಬ್ಬರ ಲೈಫ್ ಕಾಪಿ ಮಾಡೋದು ಅಪರಾಧನೇ. ಗೊತ್ತಾಯ್ತಾ? ಯಾಕೆ ಅವ್ನು ಬರೆದಿದ್ದು ಅವನೇದು ಕಾಪಿ ಮಾಡೋದು ಭಾರಿ ಅಪರಾಧ. ತಿಳಿದಷ್ಟು ಅದನ್ನೇ ಬರೀ, ತಿಳಿದಷ್ಟು ಬರೆದ ಸಮಸ್ಯೆ ಇಲ್ಲ. ಸರ್ವೇಷು ತೇಷು ವಿಜಿತೇಷು ಅಭಿಜಗ್ಮಿವಾನ್ ಸಹ ಯೋದ್ಧುಂ ಬೃಹದ್ರಥ ಸುತೋಪಿ ಅಮುನಾ ರಥೇನ ತಂ ಚೈವ ರಾಮವರತೋ ವಿರಥಂ ವಿಶಸ್ತ್ರಂ ಚಕ್ರೇ ಸ ಚೈನಮಥ ಮುಷ್ಟಿಭಿಃ ಅಭ್ಯುಪೇತೌ ಸಂಧೌ ಯದೈವ ಜರಯಾ ಪ್ರತಿಸಂಧಿತಸ್ಯ ಕರ್ಣೋ ಜಘಾನ ನ ಪರತ್ರ ತುತೋಷ ರಾಜಾ ನ ಜ್ಞಾತಮೇತದಪಿ ಹೋ ಹಲಿನಾ ತದೇತದ್ ಜ್ಞಾತಂ ತ್ವಯಾ ಭವ ತತೋ ಮಮ ಭೃತ್ಯ ಏವ ಸಂಧೌ ಯದಾ ಏವ ಜರಯಾ ಪ್ರತಿಸಂಧಿತಸ್ಯ ಕರ್ಣಃ ಜಘಾನ ನ ಪರತ್ರ ತುತೋಷ ರಾಜಾ ನ ಜ್ಞಾತಂ ಏತದಪಿ ಏತತ್ ಅಪಿ ಹೋ ಹಲಿನಾ ತದೇತತ್ ಜ್ಞಾತಂ ತ್ವಯಾ ಭವ ತತೋ ಬಬ ತತಃ ಮಮ ಭೃತ್ಯಃ ಏವ. ಆಗ ಅವನು ಯುದ್ಧ ಮಾಡಿ ಹೊಡಿ ಹುಷ್ಟಿದ್ದ ಹೊಡಿತಾ ಇದ್ದಾನೆ ಜೋರಾಗಿ. ಕಳ್ಳನಿಗೆ ಏನಾಗ್ತಿದೆ ಗೊತ್ತಿಲ್ಲ. ಎಲ್ಲಿ ಜಾಯಿಂಟ್ ಮಾಡಿದ್ದವಳು ಜಾಯಿಂಟ್ಗೆ ಇಟ್ಬಿಡ್ತಾ ಇದೆ. ಅವಳು ಜಾಯಿಂಟ್ ಮಾಡಿದ್ದ ಜಾಯಿಂಟ್ಗೆ ಇಟ್ಬಿಡ್ತಾ ಇದೆ. ಜಾಯಿಂಟ್ಗೆ ಗೊತ್ತಾಯ್ತು ಇವನಿಗೆ. ಓ ಇವನಿಗೆ ನನ್ನ ರಹಸ್ಯ ಗೊತ್ತಾಗ್ಬಿಟ್ಟಿದೆ ಅಂತ ಗೊತ್ತಾಯ್ತು. ಎಲ್ಲಿ ಇವನಿಗೆ ಸಾವು ಸೀಡ್ ಹಾಕಿ ಸಾಯೋದವನು ಗುರ್ತು ಸಿಕ್ಕಾಗಾಯ್ತಲ್ಲ. ಕರೆಕ್ಟ್ ಏಟ್ ಹೇಳ್ಬೇಕು. ಕಳ್ಳನಿಗೆ ಏನು ಗೊತ್ತಿಲ್ಲ. ಅದು ಹೊರದಿಂದ ಬಿಡ್ತಿರೋದು ಅಷ್ಟೇನೆ. ಹೊರದಿಂದ ಬಿಡ್ತೋದು ಕಳ್ಳನಿಗೆ ಜರಾಸಂಧ ಅಂತ ತಿಳ್ಕೊಂಡು ಇವನಿಗೆ ಗೊತ್ತಾಯ್ತು ಅಂತ ತಿಳ್ಕೊಂಡು ಒಬ್ಬೊಬ್ಬರೇ ಕನ್ಫ್ಯೂಷನ್ಗಳು ಗೊತ್ತಾಯ್ತಾ. ಆಕಸ್ಮಿಕವಾಗಿ ದೇವರು ಹೊರದಿಂದ ಹೇಗೆ ಕೆಲಸ ಆಗುತ್ತೆ ಎಂಬುದಕ್ಕೆ ಒಳ್ಳೆಯ ಸಾಕ್ಷಿ. ಸಂಧೌ ಯದೈವ ಜರಯ ಅದೇ ಧಿಯೋ ಯೋನಃ ಪ್ರಚೋದಯ. ದೇವರು ನಮಗೆ ಗೊತ್ತಿಲ್ಲದೆ ಏನು ಮಾಡ್ತಾನೆ, ಸರಿಯಾದ ಜಾಗಕ್ಕೆ ಹಾಕಿಸ್ತಾನೆ. ಅದು ನಾವೇನು ನಮ್ಮ ಬುದ್ಧಿಯಿಂದ ತಿಳ್ಕೊಂಡ್ಬಿಡ್ತೇವೆ. ತಪ್ಪದು, ದೇವರು ಅನುಗ್ರಹ ಮಾಡಿದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಸಾಧನೆ. ಸಂಧೌ ಯದಾ ಏವ ಜರಯಾ ಪ್ರತಿಸಂಧಿತಸ್ಯ ಜರಯಾ ಪ್ರತಿಸಂಧಿತಸ್ಯ ಸಂಧೌ ಜರೆ ಕೂಡಿಸಿದ ಸಂಧಿಯಲ್ಲೇನೆ ಕರ್ಣೋ ಜಘಾನ ಕರ್ಣನ ಬಿಡ ಶುರುವಾಯಿತು. ನಾ ಪರಾದ ಬೇರೆ ಕಡೆ ಬಿಡ್ತಾನೆ, ಕರೆಕ್ಟ್ ಅಲ್ಲೇ ಹೊಡಿತಾ ಇದ್ದಾನೆ. ತುತೋಷ ರಾಜ ಜರ ನನಗೆ ಅರ್ಥ ಹೆದರಿಕೆ ಆಯ್ತು ಅವನಿಗೆ. ನನ್ನ ಗುಟ್ಟು ಗೊತ್ತಾಯ್ತು ಅವನಿಗೆ. ಈ ರೀತಿ ಹೊಡಿತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಜ್ಞಾತ ಮೇತದಪಿ ಹೋ ಹಲಿನ ಬಲರಾಮದೇವರು ಹೊಡೆದ ಪೆಟ್ಟು ಕೂಡ ಅಲ್ಲಿ ಬಿದ್ದಿರಲಿಲ್ಲ. ಬಲರಾಮದೇವರು ಹೊಡೆದ ಪೆಟ್ಟು ಅಲ್ಲಿ ಬಿದ್ದಿರಲಿಲ್ಲ. ಈಗ ಪರಶುರಾಮದೇವ್ರ ವರ ಇಲ್ಲ, ಅಲ್ಲಿ ಇದು ವರ ಇದೆ ಆದರೆ ಅಲ್ಲಿ ಬಿಡ್ತಾ ಇದೆ. ಈಗ ಭಾರಿ ಬುದ್ಧಿವಂತ ಇದ್ದಾನೆ. ಈ ರೀತಿ ಹೊಡಿತವರ ಫಜಿತ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಹಲಿನ ತದೇತತ್ ಜ್ಞಾತಂ ತ್ವಯ ಓಹೋ ನಿನಗೆ ಗೊತ್ತಾಯ್ತಲ್ಲ ಅಂತ ಹೇಳ್ಕೊಂಡು ಭವ ತಥೋ ಮಮ ಭೃತ್ಯ ಏವ. ಅಲ್ಲಿಗೆ ಅವರಿಗೂ ಸರ್ವಜ್ಞರು. ಭೀಮಸೇನದೇವ್ರ ವಿಷಯ ಬೇರೆ, ಇದು ಅವ್ರು ಹೊಡಿತಾ ಇಲ್ಲ, ಸೀಡೆ ಹೋಗಿತಾರೆ ಅವ್ರನ್ನ ಆ ಕಡೆಗೆ ಹಿಡಿತಾ. ಅದು ಇಲ್ಲೇನೆ, ಅದು ಯಾವಾಗಲೂ ಅಷ್ಟೇನೆ. ಜಾಯಿಂಟ್ ಅಂದ್ರೆ ಹೇಗೆ ಇವತ್ತು ಇದು ಎಲ್ಲೆಲ್ಲ ಕನೆಕ್ಷನ್ ಕೊಡ್ಲಿಕ್ಕೆ ಬರೋಲ್ಲ. ಎಲ್ಲಿರ್ಬೇಕದು ಪ್ರಾವಿಷನ್ ಇರ್ಬೇಕಲ್ಲಿ, ಗೊತ್ತಾಯ್ತಾ. ಇಲ್ಲೂ ಅಷ್ಟೇ ಮುರಿಬೇಕಾದ್ರೆ ಕೂಲ್ ನೋಡ್ತಾರೆ ಎಲ್ಲಿ ಮುರಿಬೇಕು ಅಂತೇಳಿ. ಎಲ್ಲೆಲ್ಲ ಮುರಿಯೋದಿಲ್ಲ. ಏನು ಮಾಡಬೇಕು, ಸರಿಯಾದ ಜಾಗಕ್ಕೆ ಹಾಕ್ಬೇಕು. ಅವಾಗಲೇ ಕೆಲಸ ಆಗೋದು. ಈ ಕೊಬ್ಬರಿ ಕೋಲ್ ಹೀಗೆ ಮುರಿಲಕ್ಕೆ ಹೋಗಿ ಮುರಿಯೋದಿಲ್ಲ. ಸೆಂಟ್ರಿಗೆ ಇಟ್ಟು ಮುರಿದೋಗುತ್ತೆ. ಸೆಂಟ್ರಿಗೆ ಇಟ್ಕೊಂಡಾಗ ಏನಾಗುತ್ತದು ಮುರಿಯುತ್ತೆ. ಬರೀ ಇಷ್ಟಕ್ಕೆ ಮುರಿಲಿಕ್ಕಾಗಲ್ಲ. ಅದ ಸೈಂಟಿಫಿಕಲಿ ಕರೆಕ್ಟ್ ಅವೆಲ್ಲ ಕೂಡ. ಆ ತರಹ ಸರಿಯಾಗಿ ಇಟ್ಟು ಬಿಡ್ತಾನೆ.
ಮತ್ತೆ ಒಂದು ಸೀಡ್ ಬಿಸಾಕ್ತಾರಲ್ಲ. ಈಗ ಅವ್ನಿಗೆ ಗೊತ್ತಿಲ್ಲ ಕನ್ನಡನಿಗೆ ಏನಾಗ್ತಿದೆ ಅಂತೇಳಿ. ಪರಿಸರದ ವರದಿಂದಾಗಿ ತನಗೆ ಗೊತ್ತಿಲ್ಲದೇ ಸರಿಯಾದ ಕಡೆ ಏಟು ಬಿಡ್ತಾ ಇದೆ. ಸರಿಯಾದ ಕಡೆ ಏಟು ಬಿಡ್ತಾ ಇದೆ. ಜನ ತಪ್ಪು ತಿಳ್ಕೊಂಡು ಗೊತ್ತಾಗ್ಬಿಡ್ತೀವಿ ನನಗೆ ಕೊಟ್ಟು ಅಂತ ತಿಳ್ಕೊಂಡು ಭಯಪಟ್ಟ. ಬಿಟ್ಟು ಯುದ್ಧ ನಿಲ್ಲಿಸ್ಬಿಟ್ಟು ಮಾಮ ಭೃತ್ಯ ಏವ ಭವ, ಭಾರಿ ಬುದ್ಧಿವಂತ ಇದ್ದೀನಿ ನೀನೀಗ, ನನ್ನ ಸೇವಕನಾಗಿ ಬಿಡು ಅಂತ ಹೇಳಿದ. ಕಳ್ಳ ನಿಜವಾಗ್ಲೂ ಗೊತ್ತಿದ್ದು ಹೊಡೆದಿದ್ರೆ ಒಣ್ಣೆ ಹೊಡಿತೀನಿ ಅಂತಿದ್ದ. ಕಳ್ಳರಿಗೆ ಆಶ್ಚರ್ಯ ಆಗೋಯ್ತು. ಸಿಕ್ಕಿದ್ದೆ ಚಾನ್ಸ್ ಅಂತ ಏನಂದ ಒಪ್ಕೊಂಡೇ ಬಿಟ್ಟ. ಅದು ಎಷ್ಟು ವೀಕ್ನೆಸ್, ಒಬ್ಬೊಬ್ಬರಿಗೆ ವೀಕ್ನೆಸ್ ಇದೆ. ಅವರಿಗೆ ಗೊತ್ತಿಲ್ಲ ಏನಾಗಿದೆ ಅಂತೇಳಿ. ಪ್ರಸಾದ ವರ ಅದು ಮರೆತು ಬಿಟ್ಟ ಅದನ್ನ. ನೋಡಿ ಅಲ್ಲಿ ಇರುತ್ತದೆ ಸರ್ವವಿಧಂ ಏವಂ ವಿಧಂ ಸುಕುಶಲಂ ಬಹುಯುದ್ಧ ಶೌಂಡಂ ನತ್ವಾಂ ಹನಿಷ್ಯ ಉತತೆ ಪಿತುರೇವ ಪೂರ್ವಂ ಬಾಹೋರ್ಬಲಾದಭಿಹೃತಂ ಹಿ ಮಯಾಂಗರಾಜ್ಯಂ ತತ್ವಂ ಗೃಹಾಣ ಯುಧಿ ಕರ್ಮಕರಶ್ಚ ಮೇಷ್ಯಾಹ. ಏವಂ ವಿಧಂ ಸುಕುಶಲಂ ಬಹುಯುದ್ಧ ಶೌಂಡಂ ನಾತ್ವಾಂ ಹನಿಷ್ಯೇ ಉತತೆ ಪಿತುಃ ಏವ ಪೂರ್ವಂ ಬಾಹೋಃ ಬಲಾತ್ ಅಭಿಹೃತಂ ಹಿ ಮಯಾ ಅಂಗರಾಜ್ಯಂ ತತ್ವಂ ಗೃಹಾಣ ಯುಧಿ ಕರ್ಮಕರಃ ಚ ಮೇ ಸ್ಯಾಹ. ಏವಂ ವಿಧಂ ಸುಕುಶಲಂ ಬಹುಯುದ್ಧ ಶೌಂಡಂ. ಅವನು ಟ್ರಿಕ್ ಬ್ಯಾರ್ದ. ಅವನು ನನ್ನ ಭೃತ್ಯನಾಗಿ ಬಿಡು, ನೀನು ಎಂಥವನು ಗೊತ್ತಾ, ಭಾರಿ ಯುದ್ಧ ಶೌಂಡ, ಯುದ್ಧ ಶೂರ, ನೀನು ಯುದ್ಧ ಬಹಳ ಚತುರ, ಸುಕುಶಲ ಭಾರಿ ಚತುರ. ತ್ವಾಂ ನಹನಿಷ್ಯೆ, ನಿನ್ನ ಕೊಲ್ಲೋ ಮನಸ್ಸು ಬರೋದಿಲ್ಲ. ತಾನು ಸಾಯೋದು ಹುಡ್ಕೊಳ್ಳೋಕ್ಕೋಸ್ಕರ ಕೊಲ್ಲೋ ಮನಸ್ಸು ಬರ್ತಾ ಇಲ್ಲ. ಉತತೆ ಪಿತುರೇವ, ಆದ್ದರಿಂದ ಏನು ಮಾಡಿದ್ದೇನೆ ಬಿಟ್ಟು ಬಿಡ್ತೇನೆ, ನಾನು ಭೃತ್ಯನಾಗಿಬಿಟ್ಟು ನಾನು ಬಿಟ್ಟು ಬಿಡ್ತೇನೆ ಅಷ್ಟೇ. ಅದಕ್ಕಾಗಿ ನಿನಗೇನು ಕಾಣಿಕೆ ಕೊಡ್ತೇನೆ ಈಗ ಭೃತ್ಯನಾದರೆ, ತೇ ಪಿತುರೇವ ಪೂರ್ವಂ ಬಾಹೋರ್ಬಲಾದಭಿಹೃತಂ ಹಿ ಮಯ. ನಿಮ್ಮ ಅಪ್ಪನ ಅಧಿರತನ ರಾಜ್ಯ ಇತ್ತು, ಮೂಲತಃ ಸೂತನಾಗಿತ್ತು, ರಾಜ್ಯ ಇತ್ತು ಆತನಿಗೆ. ಜರಾಸಂಧ ಏನು ಮಾಡಿದ್ದ, ಅವನ್ನ ಸೋಲಿಸಿಬಿಟ್ಟು ರಾಜ್ಯ ಕಿತ್ಕೊಂಡಿದ್ದ, ಗೊತ್ತಾಯ್ತಾ. ಅದರಲ್ಲಿ ಅರ್ಧ ಭಾಗ ಭೀಮಸೇನರಿಗೆ ಗೆದ್ದಿದ್ರಾಗ್ಲೇನೆ, ಅದನ್ನು ಕೊಟ್ಟಿದ್ದೆ. ಈಗ ಇನ್ನೂ ಅರ್ಧ ಇತ್ತು. ಅಲ್ಲ ಕೊಟ್ಟಿದ್ದ ಯಾರಿಗೆ ಅದನ್ನ ಪಾಂಡವರು ಒಪ್ಪಿಸಿದ್ರು ಧೃತರಾಷ್ಟ್ರನಿಗೆ. ಗೆದ್ದಿದ್ದು ಭೀಮಸೇನ, ಕೊಟ್ಟರು ಅಷ್ಟೇನೆ. ಕೊಟ್ಟ ತಕ್ಷಣ ಏನಾಯ್ತದು, ಧೃತರಾಷ್ಟ್ರ ದುರ್ಯೋಧನ ಕೊಡ್ತಿದ್ದ, ಒಪ್ಕೊಂಡ್ಬಿಟ್ಟಿದ್ರು ಧೃತರಾಷ್ಟ್ರ. ಸೊ ಕೊಡೋ ರೈಟ್ ಅವನಿಗಿಲ್ಲ, ಸುಮ್ಮನೆ ಒಪ್ಕೊಂಡ್ರು ಅಷ್ಟೇನೆ. ಅರ್ಧ ಸಿಕ್ಕಿತ್ತೆ, ಅರ್ಧಾಂಗ ರಾಜ್ಯ ಆಗಿದೆ ಹಿಂದೆ. ಈಗೇನಾದ, ಇನ್ನೂ ಅರ್ಧ ಇದೆಯಲ್ಲ, ನಿನಗೆ ನಾನು ಗಿಫ್ಟ್ ಆಗಿ ಕೊಡ್ತೇನೆ ತಗೋ ಅಂತ ಹೇಳಿದ. ಕನ್ನಡ ಡಬಲ್ ಲಾಭ, ಪರಾಡರ ಹೊಡಿತು ವಯಸ್ಸು ಅಂತ ಹೇಳಿಬಿಟ್ಟು ಒಪ್ಕೊಂಡ್ಬಿಟ್ಟ. ಇದೆಲ್ಲ ನೋಡಿಲ್ಲ. ಸರಿಯಾಗಿ ಪಾತ್ರ ವಿವೇಚನೆ ಮಾಡಿದರೆ ಕನ್ನಡನ ಎಷ್ಟು ಗ್ರೇಟ್ನೆಸ್ ಇದೆಯೋ ಅಷ್ಟೇ ವೀಕ್ನೆಸ್ಸು ಇದೆ. ಆ ವೀಕ್ನೆಸ್ಸನ್ನು ಹೈಲೈಟ್ ಮಾಡಿದ್ರೆ ಬರೀ ಗ್ರೇಟ್ನೆಸ್ ಮಾತ್ರ ಮಾಡಿಬಿಟ್ಟು ಭೀಮಗೆಲ್ಲ ಕಾಗ್ತಿಲ್ಲ, ಕನ್ನಡನ್ನ ಅರ್ಜುನನ ಮೋಸ ಮಾಡಿ ಏನೇನೋ ಕಥೆಗಳು ಕಟ್ತಾರೆ. ಅದೆಲ್ಲ ಕೂಡ ಬೇರೆ ತಪ್ಪದು. ತ್ವಯಾ ಭವ ತಥೋ ಮಮ ಭೃತ್ಯ ಏವಂ ವಿಧಂ ಸುಕುಶಲಂ ಬಹುಯುದ್ಧ ಚೌಂಡಂ ನತ್ವಾಂ ಹನಿಷ್ಯ ಉತತೆ ಪಿತುರೇವ ಪೂರ್ವಂ. ನಿನ್ನ ಅಪ್ಪಂದೆ ಬಾಹೋರ್ಬಲಾದಭಿಹೃತಂ ಹಿ ಮಯ, ನಾನು ಬಾಹುಬಲದಿಂದ ಸೋರಿಸುವನಿಗೆ ಗೆದ್ದು ತಗೊಂಡಿದ್ದೆ ಅಂಗರಾಜ್ಯಂ. ತತ್ವಂ ಗೃಹಾಣ ಯುಧಿ ಕರ್ಮಕರಃ ಚೇ ಮೇಷ್ಯ. ತಗೋ, ಅದು ಒಂದು ಕರಾರು. ಇನ್ಮೇಲೆ ನೀನು ಯುದ್ಧಕ್ಕೆ ಹೋದ ನನ್ನ ಜೊತೆ ನೀನು ಬರಬೇಕು. ಕೃಷ್ಣರ ಎಲ್ಲ ಹೋಗ್ತಾರಲ್ಲ, ನೀನು ಬರ್ಬೇಕು ಇನ್ಮೇಲೆ. ಈ ಕರಾರು ಕಳ್ಳ ಇದೆಲ್ಲ ಒಪ್ಕೊತಿದ್ದಾರೆ. ಕಾರಣ ನಾನು ಬದುಕಿದ್ದೇ ಹೆಚ್ಚು ಒಬ್ಬ ಭಾವನೆಯಿಂದ ಏನೋ ಬೈ ಚಾನ್ಸ್ ಗೆದ್ದಿದ್ದೇನೆ, ಎಷ್ಟೊತ್ತು ನಡೆಯುತ್ತಿದೆಲ್ಲ ಕೂಡ ಅಂತ ಹೇಳ್ಕೊಂಡು ಒಪ್ಕೊಂಡ್ಬಿಟ್ಟ. ಕರ್ಮಕರಶ್ಚ ಮೇಷ್ಯಾಹ ಪ್ರತ್ಯುಕ್ತಾಶು ತಥೈವ ಚಕಾರ ಕರ್ಣಃ ಪೂರ್ವಂ ಹಿತಶ್ಚ ನಿಜ ರಾಜ್ಯ ಪತೈಕದೇಶಃ ದುರ್ಯೋಧನೇನ ವಿಹಿತೋ ಮಗಧಾದಿರಾಜಂ ಜಿತ್ವಾ ವೃಕೋದರ ಹೃತಃ ಪಿತುರೇವ ದತ್ತಃ. ಹೌದು ಹೌದು ಹೌದು. ಅದಕ್ಕೆ ಇಲ್ಲ, ಯಾವಾಗಲೂ ಕೂಡ ಏನಾಗುತ್ತೆ, ಮ್ಯಾಚಿಂಗ ಬರ್ಬೇಕು ಯಾವಾಗ. ಗೊತ್ತಾಯ್ತು, ಅವ್ರು ಯಾವ ರೀತಿ ಇರ್ತೋ ಆ ಥರ ಅವರೇ ತಗೋಬೇಕು. ಗೆಲ್ಲದಾದ್ರೆ ಪದ್ಧತಿ. ಆ ವಿಷಯ ಬಿಟ್ಟು ಬರ್ಬೇಕೀಗ. ಎರಡೂ ಇಲ್ಲ. ಈಗ ಮುಷ್ಟಿ ಯುದ್ಧಕ್ಕೆ ಕರೆದ ಹೋಗ್ಬೇಕು ಇವರಿಗೆ, ಬೇರೆ ದಾರಿ ಇಲ್ಲ. ಅದಕ್ಕೆ ಹೋದ. ಆಯ್ತು, ಬರೀ ಹೊಡೆಯಾಗಿಲ್ಲ, ಬರೀ ಕೈಲಿಂತ ಅವನ್ನ ಹೊಡಿಬಾರ್ದು. ಯಾಕೆ, ವಿಶಸ್ತ್ರ ವಿರಥ, ಅವ್ನು ಹೊಡಿಬಾರ್ದು. ಈ ಸರೆಂಡರ್ ಆಗಿಬಿಟ್ರೆ ಏನು ಮಾಡ್ಬೇಕಾಗತ್ತಾಗ, ಅವ್ರು ಶೂಟ್ ಮಾಡೋಂಗಿಲ್ಲ. ಸರೆಂಡರ್ ಆದವು, ಶೂಟ್ ಮಾಡ್ತೀನಿ ಅದಕ್ಕೆ ಸರೆಂಡರ್ ಆದ. ಆ ಸ್ಥಿತಿ ಬಂದಿತ್ತು. ಯುದ್ಧಕ್ಕೆ ಬಂದಾಗ ಮುಷ್ಟಿ ಯುದ್ಧಕ್ಕೆ ಹೋಗಲೇಬೇಕಾಯ್ತು. ಹೌದಾ, ಇದೇ ವೀಕ್ ಅಂತ ಅರ್ಥ ಅಲ್ಲ. ಮುಷ್ಟಿ ಯುದ್ಧದಲ್ಲಿ ಅಷ್ಟು ಪರಾಕ್ರಮಿ ಅಲ್ಲ. ಇವರಾದ ಶಕ್ತಿರೆಲ್ಲ ಸಾಮಾನ್ಯವಾಗಿ ಮುಷ್ಟಿ ಯುದ್ಧದಲ್ಲಿ ಜೋರಾಗೇ ಇರ್ತಾರೆ. ಆದರೆ ತುಂಬ ಕ್ವಾಲಿಟಿ ಇದ್ದಿದ್ದು ಯಾರಲ್ಲಿ, ಭೀಮಸೇನ ದೇವರು, ಬಲರಾಮ ದೇವರು, ಶಲ್ಯರಾಜ, ಕೀಚಕ. ಇವನ ಹೆಸರು ಯಾಕೆ ಬರಲಿಲ್ಲ, ಜರಾಸಂಧನ ಹೆಸರು?
ಯಾಕೆ ಬರಲಿಲ್ಲ, ಜರಾಸಂಧನ ಯಾಕೆ ಬಂದಿಲ್ಲ ಹೆಸರೊಳಗೆ? ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶಿಷ್ಯರು. ಅಲ್ಲ ಕೋಟ್ ಮಾಡಿದ್ದಾರೆ 2ನೇ ಅಧ್ಯಾಯದೊಳಗೆ. ದುರ್ಯೋಧನ ಹೇಳಿದ ಮಾತು, ಜರಾಸಂಧನ ಯಾಕೆ ಬರಲಿಲ್ಲ ಹೆಸರು? ಸತ್ತೋಗಿದ್ದು ಜರಾಸಂಧನ ಖುದ್ದಾಗಿತ್ತು. ವಿರಾಟ್ ವನಪರ್ವದಲ್ಲೇ ನಡೆದೋದಕ್ಕೆ, ಸಭಾಪರ್ವದಲ್ಲಿ ನಡೆದೋದ ಕಥೆ ಇದೆ. ಅದು ವಿರಾಟ್ ಪರ್ವದಲ್ಲಿ ಆದ್ದರಿಂದ ಅವನಿಲ್ಲ. ಈಗ ಇಲ್ಲ, ಆದ್ರಿಂದ ಏನು ಮಾಡೋದಿಲ್ಲ, ಕೌಂಟ್ ಮಾಡಿ. ಇದ್ದಿದ್ದು ಏನಾಗ್ತಿತ್ತು, ಬಲರಾಮ ಜರಾಸಂಧನ ಕಾಂಪಿಟೇಷನ್ ಬಿಡೋದು. ಭೀಮನ್ ಫಸ್ಟೇ ಇಬ್ಬರ ಮಧ್ಯದಲ್ಲಿ ಅವರಿಗೆ ಶುಕ್ಲಕ್ಕೆ ಆವೇಶ ಬಿಟ್ಟುಬಿಟ್ರೆ ಜರಾಸಂಧ ಬರ್ತಿದ್ದ. ಗೊತ್ತಾಯ್ತಾ? ಅದಿದ್ದರಿಂದ ಅವ್ರ ಮೇಲೆ ಬರ್ತಿದ್ದ. ಅರ್ಥ ಆಯ್ತಾ? ಆದ್ರೆ ಈಗ ಅಲ್ಲಿಲ್ಲ ಅವನೀಗ, ಅದರಿಂದ ಹೊರಟೋದು. ಹಿಂದೇನು ಮರಿಬಾರದು, ಮರ್ತು ಬಿಟ್ರೆ ಹೋಗ್ಬಿಡುತ್ತೆ. ಅಯ್ಯೋ ಇಷ್ಟೊತ್ತು ಹೇಳಿದ್ದೇನೋ, ಯಾವ್ದು ಎಕ್ಸ್ಪರ್ಟೇ. ಕೀಚಕನ್ ಬಂತು. ಈಗ ಶಲ್ಯರಾಜನ್ ಬಂತು. ಶಲ್ಯರಾಜನ್ ಸೋಲಿಸಿ ಕೀಚಕನ ಸೋಲಿಸಿ ಜರಾಸಂಧ ಅವನ ತಂದೆ ತಕ್ಕನು ಕೃಷ್ಣ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದ. ಅಂದ್ಮೇಲೆ ಏನಾದ ಅವನೀಗ? ಶಲ್ಯನಿಗಿಂತ ಗ್ರೇಟ್ ಆಗಲಿಲ್ಲ, ಕೀಚಕನಿಗಿಂತ ಗ್ರೇಟ್ ಆಗಲಿಲ್ಲ. ಇನ್ನು ಉಳ್ಕೊಳ್ಳೋದು ಬಲ್ಲ. ಭೀಮಸೇನ್ ಕೊಂದು ಬಿಡೋದ ಸಮಸ್ಯೆನೇ ಬರೋದಿಲ್ಲ. ಭೀಮಸೇನ ಕೊಲ್ತಾರೆ ಅವರನ್ನು. ಇದು ಬಲರಾಮ ದೇವರಿಗೂ ಆತು ಬಿಡ್ತಾ ಇತ್ತು ಅಷ್ಟೇನೆ. ಬಲರಾಮ ದೇವ್ರಿಗೆ ಕೊಲ್ಲಕ್ಕಾಗಿಲ್ಲ ಜರಾಸಂಧನನ್ನ. ಗೊತ್ತಾ? ಹಿಂದೆ ಎಷ್ಟೋ ಪ್ರಸಂಗ ಕೊಲ್ಲಕ್ಕಾಗಿಲ್ಲ. ಆದಮೇಲೆ ಇವರಿಗೂ ವರ ಇದೆ, ಅವರಿಗೆ ಆವೇಶ ಇದೆ. ಆ ಪಾಯಿಂಟಿಂದ ಬಲರಾಮ ದೇವರ ಮೇಲೆ ಬರ್ತಾರೆ. ಅದು ಬಿಟ್ಟುಬಿಟ್ರೆ ಬರೀ ಶೇಷದೇವರಾಗಿ ಬಂದರೆ ಗೆದ್ದು ಬಿಡ್ತಾರೆ. ಬ್ರಹ್ಮದೇವರ ವರ ಇದೆ ಅವನಿಗೆ. ಇಷ್ಟೆಲ್ಲ ಇತ್ತು. ಇದೆಲ್ಲ ಸೂಕ್ಷ್ಮ ನೋಡಬೇಕು. ಇತ್ಯುಕ್ತಾಶು ಸ ತಥೈವ ಚಕಾರ ಕರ್ಣ ಪೂರ್ವಂ ಮಿತಸ್ಯ. ಕರ್ಣ ಹಾಗೆ ಒಪ್ಕೊಂಡ್ಬಿಟ್ಟ. ಹಿಂದೇನಾಗಿತ್ತು, ನಿಜ ರಾಜ್ಯ ಪತೈಕ ದೇಶ. ಇಷ್ಟೆಲ್ಲ ಜರಾಸಂಧ ಕೊಟ್ಟರು ಕೂಡ ತಂದೆನೂ ಕೊಡಲಿಲ್ಲ ಅವನು. ವಾಪಸ್ ಕೊಟ್ಟ ಅಷ್ಟೇ ಹೊರತು ತಂದೆನೂ ಕೊಡಲಿಲ್ಲ. ನಿಜ ರಾಜ್ಯ ಪದೈಕ ದೇಶ ದುರ್ಯೋಧನೇನ ವಿಹಿತ ಮಗಧಾದಿರಾಜಂ ಜಿತ್ವಾ ವೃಕೋದರ ಹೃತಃ ಪಿತುರೇವ ದತ್ತಃ. ಜರಾಸಂಧನ ಸೋಲಿಸಿ ಭೀಮಸೇನ ಗೆದ್ದಿದ್ದ ಅರ್ಧ ರಾಜ್ಯವನ್ನ ಮೊದಲು ಧೃತರಾಷ್ಟ್ರ ರಾಷ್ಟ್ರದ ಕೊಟ್ಟಿದ್ದ. ದುರ್ಯೋಧನ ಮಾತು ಕೇಳಿಕೊಂಡು ದುರ್ಯೋಧನ ಕೊಡಿಸಿದ್ದ. ಇನ್ನೂ ಅರ್ಧ ಇತ್ತಲ್ಲ, ಅದು ನೀ ಕಮ್ಮಿ ಕೊಟ್ಟ. ಇಲ್ಲಿ ಪೂರ್ಣಾಂಗ ರಾಜನಾದ. ಪೂರ್ಣಾಂಗ ರಾಜನಾದ. ಇಲ್ಲಿ ನೋಡಿ, ಅರ್ಥ ಮಾಡ್ಕೋಬೇಕು. ಎರಡು ಕಡೆಗೂ ಕರ್ಣ ತಪ್ಪು ಮಾಡಿತ್ತು. ಕೊಟ್ಟಾಗ ಇಸ್ಕೋಬಾರ್ದು. ಕ್ಷತ್ರಿಯರು ಏನು ಮಾಡಬಾರ್ದು, ಯಾವಾಗಲೂ ದಾನ ಇಸ್ಕೋಬಾರ್ದು. ಬ್ರಾಹ್ಮಣ ದಾನ ಇಸ್ಕೊಳ್ಳೋ ಹಕ್ಕಿರೋದು ಯಾರಿಗೆ? ಹಿಡಿದವರು ದಾನ ಇಸ್ಕೊಳ್ಳಾಗಿಲ್ಲ. ದಾನ ಇಸ್ಕೊಳ್ಳಾಗಿಲ್ಲ. ದಾನ ಅಂತ ಹೆಸರು ಬರೋದು ಇವ್ರಿಗೆ, ಅವ್ರಿಗೆ ಕೂಲಿ ಆಗುತ್ತೆ ಉಳಿದವ್ರಿಗೆ ಕೊಟ್ಟಾಗ. ಬ್ರಾಹ್ಮಣಿ ಮಾತ್ರ ದಾನ ಇಸ್ಕೊಳ್ಳೋಕೆ. ಯಾಕೆ? ಬೇರೆ ವೃತ್ತಿ ಇಲ್ಲ ಆತನಿಗೆ. ಬ್ರಾಹ್ಮಣರು ಕೊಟ್ಟಕ್ಕೆ ಏನು ಬೇರೆ ಕಾರಣ ಅಲ್ಲ. ಬ್ರಾಹ್ಮಣ ಸುಮ್ಸುವಿನೇ ತಿಳ್ಕೊಬೇಡಿ ಬ್ರಾಹ್ಮಣಿ ಭಾರಿ ಹೆಸರು ಕೊಟ್ಟರು ಅಂತೇಳಿ. ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅವರಿಗೆ, ಬ್ರಾಹ್ಮಣನಿಗೆ. ಅರ್ಥ ಆಯ್ತಾ? ಅದಕ್ಕೇನು ಮಾಡ್ಬೇಕು ಅವರೀಗ? ದಾನ ತಗೊಳ್ಳೋ ಅರ್ಹತೆ. ಬೇರೆ ಸೋರ್ಸ್ ಇಲ್ಲದಿದ್ರೆ ಇವತ್ತು ಗೌರ್ಮೆಂಟ್ ಕೂಡ ಏನು ಮಾಡ್ತಾ ಇತ್ತು, ಕೆಲವು ಮಾಡ್ತಾರೆ. ಪೂರ್ತಿ ಎಲ್ಲ ಬೇರೆ ದೇಶದಲ್ಲೂ ಇದೆಯಂತೆ. ಅನ್ಎಂಪ್ಲಾಯ್ಡ್ ಇದ್ದವರಿಗೆ ನಿರುದ್ಯೋಗ ಭತ್ತ ಅಂತ ಕೊಡ್ತಾರೆ. ಬದುಕಬೇಕು, ಅವ್ರು ಬದುಕೋ ಪೂರ್ತಿ ಕೊಡ್ತಾರೆ ಅಂತೇಳಿ. ಗೊತ್ತಾಯ್ತಾ? ಅದು ಕ್ಷತ್ರಿಯ ಇಸ್ಕೊಳ್ಳಾಗಿಲ್ಲ. ಅದನ್ನು ಏನು ಮಾಡಬೇಕು? ನಾನು ಕೊಡಬೇಕಷ್ಟೇ. ಕನ್ನಡ ಇಸ್ಕೊಂಡು ಏನು ಮಾಡ್ದ ಅಲ್ಲಿ? ಒಂದು ತಪ್ಪು ಮಾಡ್ದ. ಎರಡನೇದೇನು ಬಂತಿಲ್ಲ ಈಗ? ಈಗ ಕೊಟ್ಟ, ಇಲ್ಲಿ ಇಸ್ಕೊಂಡ. ಏನು ಮಾಡಬೇಕಾಗಿತ್ತು? ಬೇಡ ಅಂತ ಹೇಳ್ಬೋದಾಗಿತ್ತು. ಅಲ್ಲ, ಕೊಟ್ಟಾಗ ನೋಡಪ್ಪ ಅಗ್ರಿಮೆಂಟು ಬಿಟ್ಟಿದ್ಯಾ, ಓಕೆ, ಅದು ಇದೆಲ್ಲ ನನಗೆ ಬೇಡ, ಇದೆಲ್ಲ ನನಗೆ ಬೇಕಿಲ್ಲ ಅಂತ ಹೇಳ್ಬೋದಾಗಿತ್ತು. ಕ್ಷತ್ರಿಯನ ಸ್ಪಿರಿಟ್ ಅದು. ಕೆಲವು ಇರ್ತಾರಲ್ಲ, ಕ್ಷತ್ರಿಯನ ಸ್ಪಿರಿಟ್ ಅಂದ್ರೆ ಏನು? ಇಸ್ಕೋಬಾರ್ದು, ಕೊಡ್ಬೇಕಷ್ಟೇ. ಇಸ್ಕೊಂಡ್ರೆ ಏನಂತ ಅರ್ಥ ಆತ್ಗೀಗ? ನನಗೆ ಅವಮಾನ ಇದ್ದಾಗ ಲೆಕ್ಕ, ಇನ್ನೊಬ್ಬರನ್ನ ಕೈ ಜೋಡಿಸ್ದಾಗ ಲೆಕ್ಕ. ಅದು ಇಷ್ಟಪಡೋದಿಲ್ಲ ಅವರು. ಎಷ್ಟೋ ನಾನು ಏನು ರೆಕಮೆಂಡೇಶನ್ ಬೇಡ ಅಂತಂದರೆ ನಾನೇ ತಗೋದಿಲ್ಲ. ಇಲ್ಲ, ಆ ಒಂದು ಛಲ ಇರುತ್ತದೆ ಕ್ಷತ್ರಿಯನ. ಅದು ಛಾತ್ರ ತೇಜಸ್ಸು ಅಂತಾರೆ. ಅದು ಛಾತ್ರ ತೇಜಸ್. ಆ ಧ್ರುವ ಏನು ಮಾಡ್ದ? ಮನೆ ಬಿಟ್ಟು ಹೊರಟ. ನಾರದರು ಬಂದರು. ಏನಾಯ್ತು ಅಂದರು. ಹೇಳಿದ ಆತ, ಏನು ಇದು ಮಲತಾಯಿ ಬೈದಿದ್ದಕ್ಕೆ ಹೋಗ್ತಾ ಇದ್ದೀಯಾ? ಸಣ್ಣ ಹುಡುಗ, ಹೋಗೋ ವಾಪಸ್ ಹೋಗಿ, ಏನು ದೊಡ್ಡ ವಿಚಾರ ಅದು ಅದಕ್ಕೆ. ಹಾಗೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ. ಸಾಧ್ಯ ಇಲ್ಲ, ನಾನು ಅವಮಾನ ಆಗಿದೆ, ಸೇರಿ ತಿರ್ಸ್ಕೊಳ್ಳೇಬೇಕು. ಬಾಗುತ್ತಾ ಹೇಳಿ, ಅವನ ಛಾತ್ರ ತೇಜಸ್ಸು ನೋಡಿ ಸಂತೋಷಪಟ್ಟರು. ಛಾತ್ರ ತೇಜಸ್ಸು. ಬ್ರಾಹ್ಮಣ ಏನು ಮಾಡ್ತಾನೆ? ಅದನ್ನು ಕ್ಷಮಿಸ್ತಾನೆ, ಕ್ಷಮಿಸ್ತಾನೆ. ಅದಕ್ಕೆ ಧರ್ಮರಾಜ ಕ್ಷಮಿಸಿ ಕೂತಿದ್ನಲ್ಲ, ದ್ರೌಪದಿ ಭೀಮಸೇನ ಹೇಳ್ತಾರೆ, ಇದು ಬ್ರಾಹ್ಮಣರ ಧರ್ಮ. ಇನ್ನೊಬ್ರು ಅನ್ಯಾಯ ಮಾಡಿದಾಗ ಪ್ರತಿಭಟಿಸ್ತಾ ಇರೋದು, ರಿವೆಂಜ್ ತಗೊಳ್ಳದೇ ಇರೋದು ಯಾರದ್ದು? ಬ್ರಾಹ್ಮಣರ ಧರ್ಮ. ಕ್ಷತ್ರಿಯ ಆಗಿದ್ರೆ ಗತಿ ಏನು? ಕ್ಷತ್ರಿಯ ಇರೋದು ಯಾತಕ್ಕೋಸ್ಕರ? ಪ್ರೊಟೆಕ್ಷನ್ ಕೊಡೋದಕ್ಕೆ. ಎಲ್ಲರನ್ನ ಕ್ಷಮಿಸ್ತಾ ಹೊರಟ್ಬಿಟ್ರೆ ತಪ್ಪಿತಸ್ಥರನ್ನ ಧರ್ಮ ಉಳಿಯೋದು ಹೇಗೆ? ಅಥವಾ ರಾಜ್ಞಾನ ಕೃತ್ಯಂ ನಜ ಲೋಕಯಾತ್ರ. ತಪ್ಪು ಮಾಡ್ತಾ ಇದ್ದೆ ಅಂತ, ತಪ್ಪು ಮಾಡ್ತಾ ಇದ್ದೆ ಹೇಳ್ತಾರೆ. ಆಗ ಅರ್ಥ ಮಾಡ್ಕೊಂಡು ಚೇಂಜ್ ಆಗ್ತಾನೆ. ದ್ರೌಪದಿ ಭೀಮಸೇನ ಇಬ್ಬರು ಹೇಳೋ ಮಾತಾದೇನೆ. ಕ್ಷತ್ರಿಯ ಧರ್ಮ ಅಲ್ಲ ಅದು, ಬ್ರಾಹ್ಮಣ ಧರ್ಮ ಅಲ್ಲ ಅದು. ಎಷ್ಟೋ ಸರ್ತಿ ಇವರಿಗೆ ಭಾರಿ ಸಿಟ್ಟು ಬರುತ್ತೆ. ಇವ್ರ ಯುದ್ಧ ಆಗುತ್ತೆ. ವಿಶ್ವಾಮಿತ್ರಿಗೂ
ಯುದ್ಧಕ್ಕೆ ಬಂದ್ಬಿಡ್ತಾರೆ ವಿಶ್ವಾಮಿತ್ರನ ವಸಿಷ್ಠರ ಮೇಲೆ. ವಸಿಷ್ಠ ಯುದ್ಧ ಮಾಡೋಕ್ಕೆ ಹೋಗೋದಿಲ್ಲ. ಆಗ ಇನ್ನೂ ಕ್ಷತ್ರಿಯರಾಗಿರ್ತಾರೆ ವಿಶ್ವಾಮಿತ್ರರು, ಅದು ಓಕೆ. ಬ್ರಾಹ್ಮಣ ಯುದ್ಧ ಮಾಡಬಾರ್ದು, ಇವ್ರು ಮಾಡ್ಲಿಕ್ಕೆ ಹೋಗೋದಿಲ್ಲ ಯುದ್ಧನೇ. ಇವರು ಸುಮ್ಮನೆ ಎದ್ದು ಬಿಡ್ತಾರೆ. ಈ ಮಹಾಭಾರತ ವಿಷಯ ಬರೋದೇ ಮೂರದಲ್ಲಿ ಬರುತ್ತೆ. ಆಗ ಆ ಕಾಮಧೇನು ಅಪಹರಣ ಮಾಡಕ್ಕೆ ಬಂದಿರೋದು ಅವರು. ಕಾಮಧೇನು ಕೇಳುತ್ತೆ, ಯಾಕೆ ಹೀಗೆ ಮಾಡ್ತೀರಿ? ನಾನು ಕ್ಷಮೆನಂತು. ಬ್ರಾಹ್ಮಣರ ಧರ್ಮ ದೊಡ್ಡ ಗುಣ ಕ್ಷಮ, ನಾನು ಕ್ಷಮಿಸಿದ್ದೇನೆ ಅಂತೇಳಿ ಅದು ಹೇಳಿದ್ದು. ಅವ್ರನ್ನ ಕೆಲಸ ಮಾಡಿ, ನೀವು ಕ್ಷಮಿಸಿ, ನಾನೇ ಅವನು ಆ್ಯಕ್ಷನ್ ತಗೋತೀನಿ. ತಗೊಳ್ಳೋಕ್ಕೆ ತಗೋತಾ ಹೇಳ್ತಾರೆ. ನಿನ್ನಿಷ್ಟ, ನಾನು ಒಪ್ಪೋದು, ನೀನು ತಗೋತೀನಿ. ಆಗ ಆ ಕಾಮಧೇನು ತಾನು ಬಾಣ ಶುರು ಮಾಡಿಬಿಡುತ್ತೆ, ಅದೇ ಬಾಣ ಬಿಟ್ಬಿಡುತ್ತೆ. ಇವರು ವಿಶ್ವಾಮಿತ್ರ ಸೋತು ಬಿಡ್ತಾರೆ. ಅದೇ ಕ್ಷತ್ರಿಯ ಧರ್ಮ ಬ್ರಾಹ್ಮಣ ಬಿಡಿಸ್ಕೊಂಡ್ರು ಅವರು. ಇದೆಲ್ಲ ಯೋಚನೆ ಮಾಡಿದರೆ ಆ ಧರ್ಮದ ಕಾನ್ಸೆಪ್ಟ್ ನಮಗೆ ಹೋಗಿದೆ. ಆದ್ದರಿಂದ ಇದು ಬೇರೆ ಗೊತ್ತಿದ್ದಾರೆ. ಒಬ್ಬ ಟೀಚಿಂಗ್ ಪ್ರೊಫೆಸರ್ ಡಾಕ್ಟರ್ ಇದ್ದಾನೆ, ಅದು ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಗೊತ್ತಾಯ್ತಾ? ಅಲ್ಲಿ ಸಂಬಳ ಬರುತ್ತಾ? ಅದರಿಂದ ಇದು ಪ್ರಾಕ್ಟೀಸ್ ಮಾಡಬೇಕಾ? ಅಲ್ಲಿಲ್ಲ, ಇಲ್ಲಿ ಸೋರ್ಸ್ ಇದೆ. ಯಾರು ಏನು ಧರ್ಮ ಅಂತ ಹೇಳಿದ್ದಾರೋ ಪಕ್ಷಪಾತ ಮಾಡಿ ಹೇಳಿಲ್ಲ, ಅದನ್ನು ಬೇರೆ ಸೋರ್ಸ್ ಇಲ್ಲ ಆದ್ದರಿಂದ ಹೇಳಿದ್ರು ಅಷ್ಟೇ. ತಾನ ತಗೊಳ್ಳೋದು. ಈಗ ಕ್ಷತ್ರಿಯ ಇವನು, ಅಂಗರಾಜ್ಯ ಇದೆ, ಈಗಲ್ಲ ಅರ್ಧ ರಾಜ್ಯ, ಇಲ್ಲಾಕೆ ತಗೋಬೇಕು ಮತ್ತೆ? ಈಗ ತಗೊಳ್ಬಾರ್ದು, ಗೊತ್ತಾಯ್ತು? ಯುದ್ಧ ಮಾಡಿದ್ರು ಯಾರ್ದು ಅದು ಗೊತ್ತು, ಬಟ್ ಈಗಿಲ್ಲಲ್ಲ. ಅದು ನಿಮ್ಮನೇನೆ ವಾಪಸ್ ಒಬ್ಬರು ತೊಗೊಳ್ಬಿಟ್ಟಿದ್ದಾರೆ, ವಾಪಸ್ ತೊಗೋಬೇಕು, ದುಡ್ಡು ಕೊಟ್ಟೆ ತೊಗೋಬೇಕು. ಈಗ ಇಲ್ಲಿ ಗೆದ್ದಿದ್ದಾರೆ ಸರಿ, ಬಟ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀರಿ, ಎಷ್ಟು ಮಾಡ್ತಾರೆ, ಯಾವತ್ತು ಮಾರಿಬಿಡ್ತಾರೆ, ಅವ್ರು ದುಡ್ಡು ಬರುತ್ತೆ. ಮನೆ ಮೇಲೆ ಮೋಹ ಇದೆ, ತಗೋತಾರೆ, ಜಾಸ್ತಿ ದುಡ್ಡಿಗೆ ತಗೋತಾರೆ. ಎಷ್ಟೋ ಸಲ ನನ್ನ ಮನೆ ಮೇಲೆ ಅಪೇಕ್ಷೆ ಏನು ಮಾಡ್ತಾನೆ ಅವನೀಗ? ಎಷ್ಟೋ ಸರ್ತಿ ಇದು ಕೊಟ್ಟ ಪ್ರೈಮ್ ಹೇಳ್ತಾರ, ನಾವು ಇದು ಕೊಟ್ಟದಾಗೆ ಭಾರಿ ಜಾಸ್ತಿ ಕೊಟ್ಟು ದುಡ್ಡು ತಗೋತಾರೆ. ಅವ್ನು ಬೇಗ ಅಭಿಮಾನ ಅಷ್ಟೇ, ಬೆಲೆ ಕಡಿಮೆ ಇರಬಹುದು, ತನಗೆ ಬೇಕು. ಕೆಲಸದ ಕೊಡೋದಿಲ್ಲ ಅಂದ್ಬಿಡ್ತಾರೆ ತೊಗೊಂಡು, ನನಗೆ ಸರಿಯಾಗಿದೆ ಕೊಡೋದಿಲ್ಲ ಅಂತಾರೆ, ಕ್ಲೋಸಲ್ಲಿ. ಯುದ್ಧದಲ್ಲಿ ಅವ್ರಿಗೆ ಸುಮ್ಮನೆ ಯುದ್ಧದಲ್ಲಿ ಗೆದ್ದು ತಗೊಂಡಿದ್ದಾರೆ ಜರಾಸಂಧ, ಮುಗಿತಲ್ಲಿ ಕಥೆ. ಇಷ್ಟೊತ್ತು ಕೇಳಿದ ಅದೇನೆ ಗಿಫ್ಟ್ ಅಂತ ನಾನು ಕೊಡ್ತೀನಿ ನೋಡು. ಏನು ಹೇಳಿದ? ಮಯ ಅಂಗರಾಜ್ಯಂ ತತ್ವಂ ಗೃಹಾಣ, ತಗೋ. ಏನದು ತಗೋ ಅಂತ ಹೇಳಿದ್ರೆ ತಗೊಂಡಲ್ಲ. ಕ್ಷತ್ರಿಯ ತಗೊಳ್ಬಾರ್ದು, ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ದು ಕ್ಷತ್ರಿಯ ಧರ್ಮ, ಕ್ಷತ್ರಿಯತ್ವ ಕಳ್ಕೊಂಡ್ಬಿಟ್ಟ ಕಾರಣ, ಬೇರೆ ಕಡೆ ಬೆಳೆದಿದ್ರಿಂದ ಗುಣ ಹೊರಟ್ಬಿಟ್ಟು. ದುರ್ಯೋಧನೇನ ವಿಹಿತೋ ಮಗಧಾದಿರಾಜಂ ಜಿತ್ವಾ ವೃಕೋದರ ಹೃತ ಪಿತುರೇವ. ಕೆಲವರು ಇರ್ತಾರೆ, ಏನೋ ಪದಾರ್ಥ ಬಿದ್ದು ಬಿಡುತ್ತೆ, ಅವನೇ ಬಿದ್ದು ತಗೊಳ್ಳೋ ಬರ್ತಾರೆ. ಬೇಡ ಬೇಡ ಹೇಳ್ತೀನಿ, ನಂಗೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಹೇಳ್ತೀನಿ ನಾನು, ಸ್ವಲ್ಪ ಇಸಾಗಿದೆ, ಅವ್ರಿಗೆ ಅವಮಾನ ಆಗೋದು ಬೇಡ, ನಾನು ಹೇಳ್ತೀನಿ ಸುಮ್ಮನೆ ಇರು ಅಂತ ಹೇಳ್ತಾರೆ. ಅವತ್ತು ಹೆಲ್ಪ್ಲೆಸ್ ಆದ ಕೈ ಚಾಸ್ತಾನೆ. ಅವ್ನು ಹೆಲ್ಪ್ಲೆಸ್ ಅನ್ಕೊಂಡು ಇಷ್ಟ ಇಲ್ಲ ಅವನಿಗೆ. ಅದು ಸ್ವಾಭಿಮಾನ ಅಂತೀವಲ್ಲ ಹಾಗೆ. ಸ್ವಾಭಿಮಾನ ಒಂದು, ಸ್ವಧರ್ಮ ಒಂದು, ಎರಡಿರ್ಬೇಕು. ಸ್ವಧರ್ಮ ನಡೆಸೋದ್ರಲ್ಲಿ ಸ್ವಾಭಿಮಾನ ಇರಬೇಕು, ಅದು ಭಾರಿ ಗ್ರೇಟ್. ಇತ್ಯುಕ್ತಾಶು ತಥೈವ ಚಕಾರ ಕರ್ಣಃ ಪೂರ್ವಂ ಹಿತಶ್ಚ ನಿಜ ರಾಜ್ಯ ಪತೈಕದೇಶಃ ದುರ್ಯೋಧನೇನ ವಿಹಿತೋ ಮಗಧಾದಿರಾಜಂ ಜಿತ್ವಾ ವೃಕೋದರ ಹೃತಃ ಪಿತುರೇವ ದತ್ತಃ ಅಂಗಾಧಿರಾಜ್ಯಮುಪಲಭ್ಯ ಜರಾಸುತಸ್ಯ ಸ್ನೇಹಂಚ ಸೂರ್ಯಸುತ ಆಶು ಕುರುಂಜಗಾಮ ದೃಷ್ಟ್ವೈವ ತಮ್ಮ ಮುದಿರೇ ಧೃತರಾಷ್ಟ್ರಪುತ್ರ ನಾನೇನ ತುಲ್ಯಮತಿ ಜಗ್ಮುರಥೋ ಹರಿಂಚ. ಇಷ್ಟೆಲ್ಲ ತಗೊಂಡು ಕರ್ಣ ಹೊರಟ. ಇವರೆಲ್ಲ ಕರ್ಣ ಬರ್ತಾರೆ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ದುರ್ಯೋಧನಾದಿಗಳು. ಆ ದೊಡ್ಡ ಗ್ಯಾಂಗೇ ಇದೆ ಅಲ್ಲಿ, ಜರಾಸಂಧ ಇದ್ದಾನೆ, ಇನ್ನು ಕರ್ಣನ ಕಥೆ ಮುಗಿತೆ ಅಂತ ತಿಳ್ಕೊಂಡ್ಬಿಟ್ರು, ಎಕ್ಸ್ಪೆಕ್ಟೇ ಮಾಡಿಲ್ಲ ಅವರು. ಕರ್ಣ ಜ್ವರ ಬಂದೇ ಬಿಟ್ಟು ಸುರಕ್ಷಿತವಾಗಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಾಯ್ತು? ಯುದ್ಧ ಮಾಡಿ ಗೆದ್ದು ಬಂದೆ ಅಂತ ಹೇಳಿದ, ಇಷ್ಟೆಲ್ಲ ಆಯ್ತು ಅಂತ ಹೇಳಿದ. ಭಾರಿ ಖುಷಿ ಆಯ್ತು ಅವರಿಗೆ. ಹಬ್ಬ ಒಳ್ಳೆ ನಡೆದಿದೆ, ನಾನೀಗ ಇವ್ರು ನಾನು ಭಾರಿ ಹೆಲ್ಪ್ ಆಗ್ತಾರೆ ಮುಂದೆ ಅಂತ ತಿಳ್ಕೊಂಡು ಹೇಳ್ತಾರೆ ನೋಡಿ. ಅಂಗಾಧಿರಾಜ್ಯಂ ಉಪಲಭ್ಯ ಜರಾಸುತಸ್ಯ ಸ್ನೇಹಂಚ, ಜರಾಸನ ಫ್ರೆಂಡ್ಶಿಪ್, ಅಂಗಾಧಿರಾಜ್ಯದ ಪ್ರಾಪ್ತಿ, ಯುದ್ಧದಲ್ಲಿ ಜಯ, ಸೂರ್ಯಸುತ ಆಶು ಕುರೂನ್ ಜಗಾಮ, ಹೆಮ್ಮೆಯಿಂದ ಕೌರವರು. ಕುರೂನ್ ಅಂದರೆ ದೇಶದ ಹೆಸರು ಬಹುವಚನ ಹೇಳಬೇಕು. ಅಲ್ಲಿ ಬಂದ. ದೃಷ್ಟೈವತಂ ಮಮುದಿರೇ ಧೃತರಾಷ್ಟ್ರ ಪುತ್ರ, ಅವ್ರು ನೋಡಿದ ತಕ್ಷಣ ಹಬ್ಬ, ಜೀವಂತ ಬಂದ ಅಂಬೋದೇ ಗ್ರೇಟ್. ಜೊತೆಗೆ ಗೆದ್ದು ಬೇರೆ ಬಂದ್ಬಿಟ್ಟು, ಜೀವಂತ ಬಂದಿದ್ರು ಸಾಕಿತ್ತು, ಯಾಕೋ ಕೈಕಾಲು ಮಾಡ್ಕೊಂಡು ಬಂದಿದ್ರು ಕೂಡ ಗ್ರೇಟೇ. ಜನನ ಕೈ ಸಿಕ್ಕರೆ ಬರೋದು ಸಾಧ್ಯ ಇಲ್ಲ. ಆದ್ರೆ ಆ ಹೊತ್ತಿನಲ್ಲಿ ಹೀಗಾಗಿಬಿಟ್ಟಿದೆ. ಧೃತರಾಷ್ಟ್ರ ಪುತ್ರಾಹ ನ ಅನೇನ ತುಲ್ಯಂ ಅತಿಜಗ್ಮುರ್ ಅಥೋ ಹರಿಂಚ. ಇವ್ರ ಮುಂದೆ ಕೃಷ್ಣನೂ ಅಲ್ಲ ಅಂತ ತಿಳ್ಕೊಬಿಟ್ರು. ಎಷ್ಟು ಭ್ರಮೆ ಬಂತು ಅಂದರೆ ಭಾರಿ ಗ್ರೇಟ್ ಇವರು. ಒಬ್ಬನೇ ಹೋಗಿ, ಅದು ಕೂಡ ಸೈನ್ಯ ಇಲ್ಲ ಮಣ್ಣಿಲ್ಲ, ಒಬ್ಬನೇ ಹೋಗಿಬಿಟ್ಟು ತಾವೆಲ್ಲ ಓಡಿ ಬೇರೆ ಬಂದವರು. ತಾವೆಲ್ಲ ಜಾಯಿಂಟ್ಲಿ ಮಾಡ್ಲಿಕ್ಕಾಗ್ದಿದ್ದ ಕೆಲಸವನ್ನ ಕಾರಣ ಒಬ್ಬನೇ ಮಾಡ್ಕೊಂಡ್ಬಂದಿದ್ದಾನೆ. ಜನಾರ್ದನ ದೊಡ್ಡ ಅಪ್ರಿಷಿಯೇಷನ್ ತೊಗೊಂಡಿದ್ದಾನೆ. ಜನಾರ್ದನ ಸನ್ಮಾನ ಅಂದರೆ ಭಾರಿ ದೊಡ್ಡದಿದ್ದಾಗ ಅದು ಭಾರಿ ತಿಳ್ಕೊಂಡು ಕೃಷ್ಣನೂ ಏನೋ ಇನ್ನು ಮುಂದೆ ಅಲ್ಲ ಆಯ್ತಾ ಅಂತ ತಿಳ್ಕೊಂಡ್ಬಿಟ್ರು. ಭ್ರಮೆ ಬರಕ್ಕೆ ಒಂದು ಕಾರಣ ಆಯ್ತು. ಅದೇ ಹೇಳಿದ್ದು, ಸ್ನೇಹ ಆದ್ದರಿಂದ ಮುಂದೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು.
ಇವ್ರ ಸ್ನೇಹದಿಂದಾಗಿ ಇವ್ರಿಗೆ ಅವ್ನ ಪ್ರಾಬ್ಲಮ್ ಇವ್ರಿಗೂ ಇಲ್ಲ. ಈಗ ಇಷ್ಟೆಲ್ಲ ಪಡ್ಕೊಂಡ್ಬಂದಿದ್ದಾನೆ. ಉದ್ವಾಹ್ಯ ಕಾಶಿತನಯಾಂ ಗಿರಿಜಾಭಿವಿಷ್ಟಾಂ ಸಾಕ್ಷಾನ್ನರೇಷು ಜನಿತಾಂ ಪ್ರಥಮಾಮಲಕ್ಷ್ಮೀಂ ತಸ್ಯಾಂ ಸುತಂ ತ್ವಜನಯತ್ ಪುರ ಆಸ ಯೋ ಅಕ್ಷಃ ಕನ್ಯಾಂ ಪುರ ಪ್ರಿಯತಮಾಂ ಚ ಷಡಾನನಸ್ಯ. ಉದ್ವಾಹ್ಯ ಕಾಶಿತನಯಾಂ ಗಿರಿಜಾಭಿವಿಷ್ಟಾಂ ಸಾಕ್ಷಾತ್ ನರೇಷು ಜನಿತಾಂ ಪ್ರಥಮಾಂ ಅಲಕ್ಷ್ಮೀಂ ತಸ್ಯಾಂ ಸುತಾಂ ತು ಅಜನಯತ್ ಪುರಃ ಆಸು ಯೋ ಅಕ್ಷಃ ಕನ್ಯಾಂ ಪುರ ಪ್ರಿಯತಮಾಂ ಚ ಷಡಾನನಸ್ಯ. ಎಷ್ಟೋ ವಿಷಯ ಹೇಳ್ತಾರೆ ದುರ್ಯೋಧನ ಸಂಬಂಧಪಟ್ಟಂತೆ. ಈಗ ಕಾಶಿತನಯಾಂ ಉದ್ವಾಹ್ಯ ಎತ್ಕೊಂಬಂದಿದ್ದಲ್ಲ ಕನ್ಯೆನ, ಮದುವೆ ಆದ ದುರ್ಯೋಧನ. ಗಿರಿಜಾಭಿವಿಷ್ಟಾಂ ಅವಳಲ್ಲಿ ಪಾರ್ವತಿಯ ಆವೇಶ ಇತ್ತು. ಪಾರ್ವತಿ ಆವೇಶ ಇದ್ದಿದ್ದರಿಂದ ಬಹಳ ಸುಂದರಿ ಅಂತ ಹೆಸರಾಗಿದ್ಲು ಅವಳು. ನ್ಯಾಚುರಲಿ ಎಲ್ಲ, ನ್ಯಾಚುರಲಿ ಸೌಂದರ್ಯ ಇದ್ದರೆ ಸಾತ್ವಿಕ ಭಾರಿ ಶ್ರೇಷ್ಠ ಅವನು. ಈ ಮೇಕಪ್ ಗಿಫ್ಟ್ನಿಂದ ಬಂದರೆ, ಬೇರೆ ವರದಿಂದ ಬಂದರೆ ಏನದು ಪ್ಲಸ್ ಪಾಯಿಂಟ್ ಅಲ್ಲ. ಹೇಳ್ತಾರೆ ಸಹಜವಾಗಿರ್ಬೇಕೆ ಹೊರತು ವರಾಸ್ತ್ರಾದೇಹೇ ತದನ್ಯಥ. ವರ ಇತ್ಯಾದಿಗಳ ಕಾರಣದಿಂದ ಬಲ ಪುರುಷರಿಗೆ, ಸೌಂದರ್ಯ ಸ್ತ್ರೀಯರಿಗೆ ಬಂದಿದ್ದರೆ ಅದು ಯಾವುದಕ್ಕೆ ಕೌಂಟ್ ಆಗೋದಿಲ್ಲ, ನ್ಯಾಚುರಲ್ ಕೌಂಟ್ ಆಗಲ್ಲ ಅಂತ ಹೇಳ್ತಾರೆ. ಗಿರಿಜಾಭಿವಿಷ್ಟಾಂ ಸಾಕ್ಷಾತ್ ನರೇಷು ಜನಿತಾಂ ಪ್ರಥಮಾಮಲಕ್ಷ್ಮೀಂ. ಪ್ರಥಮ ಅಂದರೆ ಜ್ಯೇಷ್ಠ, ಜ್ಯೇಷ್ಠಲಕ್ಷ್ಮೀಂ ಅಂತ ಅರ್ಥ. ಜ್ಯೇಷ್ಠಲಕ್ಷ್ಮಿಯೇ ಇವಳು. ಯಾರೋ ಅವನ ಹೆಂಡತಿ, ಹೆಸರು ಹೇಳಿಲ್ಲ ಎಲ್ಲೂ ಕೂಡ. ಅವನ ಹೆಂಡತಿ, ಅವನು ಕಲಿ, ಅವಳು ಕಲಿ ಹೆಂಡತಿ, ಗಂಡ ಹೆಂಡತಿ. ಅಲಕ್ಷ್ಮಿ ಯಾರು ಹೆಂಡತಿ? ಕಲಿ ಹೆಂಡತಿ. ಆದ್ದರಿಂದ ಅವನು ಅವತಾರ ಮಾಡಿ ಬಂದಿದ್ದ ಕಲಿ ದುರ್ಯೋಧನನಾಗಿ, ಇವಳು ಅವತಾರ ಮಾಡಿ ಬಂದು ಕಾಶಿರಾಜನ ಮಗಳಾಗಿ ಮದುವೆ ಆಯ್ತು ಇಬ್ಬರಿಗೂ. ಸ್ವರೂಪದಲ್ಲೂ ಕೂಡ ದುಷ್ಟರಿಗೆ ಯೋಗ್ಯರಿಗೆ ಹೇಗೆ ನಿಯತಪತಿ ಪತ್ನಿತ್ವ ಇದೆಯೋ ಹಾಗೆ ಅಯೋಗ್ಯರಲ್ಲೂ ಕೂಡ ಏನಿದೆ, ಒಂದು ಹಂತ ನಿಯತಪತಿ ಪತ್ನಿ ಭಾವ ಇದೆ. ಆದ್ದರಿಂದ ಇಬ್ಬರು ಕೂಡ ಹಾಗೆ ಬಂದಿದ್ದಾರೆ. ತಸ್ಯಾಂ ಸುತಂ ತ್ವಜನಯತ್ ಪುರ ಆಸು ಯೋ ಪುರ ಆಸ ಯೋ ಅಕ್ಷಃ. ತಸ್ಯಾಂ ಸುತಂ ತು ಅಜನಯತ್ ಪುರ ಆಸ ಯೋ ಅಕ್ಷಃ. ಹಿಂದೆ ಅವಳ ಮಗನು ಹುಟ್ಟಿದ ದುರ್ಯೋಧನನಿಗೆ, ಅವಳಲ್ಲಿ ಮಗ ಹುಟ್ಟಿ. ಇದೆಲ್ಲ ನಡೆದಿದ್ದು ಯಾವಾಗ? ಇನ್ನು ಪಾಂಡವರು ಇದಕ್ಕೆ ಬಂದಿಲ್ಲ. ಯಾವುದಕ್ಕೆ? ಈಗ ಅಲ್ಲಿದ್ದಾರೆ ಅವರು, ಬಕಾಸುರ ಆಶ್ರಯದಲ್ಲಿದ್ದಾರೆ. ಇಲ್ಲಿ ಮದುವೆ ಆಯಿತು, ಇಲ್ಲಿ ನಡೆದಿದ್ದೆಲ್ಲ ಈಗ ಇದೆಷ್ಟು ಹಿಂದಿನ ಪುರ ಅಂತ ಶುರು ಮಾಡಿದ್ರು. ಹೇಳ್ಬೇಕಾದ್ರೆ ಹೇಳಿದರು ಈ ಪೂರ್ವ ವನಗೇಶು, ಇನ್ನು ವನಾದಿಗಳು ಓಡಾಡ್ತಿರ್ಬೇಕಾದ್ರೆ ನಡೆದ ಕಥೆ ಇದು. ಸುತಂತು ಅಜನಯತ್ ಪುರ ಆಸ ಯೋಕ್ಷಃ ಕನ್ಯಾಂ ಪುರ ಪ್ರಿಯತಮಾಂಚ ಷಡಾನನಸ್ಯ. ಇಲ್ಲೂ ಸಮಸ್ಯೆ ಬರುತ್ತೆ. ಅವ್ನು ಮೊದಲು ಮದುವೆ ಆಗಬಾರ್ದು, ಮೊದಲು ಧರ್ಮರಾಜ ಆಗಬೇಕು. ಆಗಿಬಿಟ್ಟ, ಯಾತಕ್ಕೆ ಇಂಥ ಪ್ರಶ್ನೆ ಬರಬಹುದು. ಸಾಮಾನ್ಯ ಕಾರಣ ಏನು? ಒಬ್ಬನೇ ತಂದೆ ತಾಯಿ ಮಕ್ಕಳಿಗೆ ಅನ್ವಯ ಆಗುತ್ತೆ. ಇವ್ರ ತಂದೆ ಬೇರೆ ಆದ್ದರಿಂದ ನಾಟ್ ಅಪ್ಲಿಕಬಲ್ ಅಂತ ಒಂದು. ಅದು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಅದು ಅಪ್ಲಿಕಬಲ್ ಅಲ್ಲ. ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಅಣ್ಣ ತಮ್ಮಂದ್ರೆಲ್ಲ ದೊಡ್ಡವ್ರ ಮಕ್ಕಳೇ ನಾವು ದೊಡ್ಡವರಿದ್ದಾಗೆ ಲೆಕ್ಕ, ಸೀನಿಯಾರಿಟಿನೇ ಇರಬೇಕು. ಯಾಕೆ ಮಾಡ್ಕೊಳ್ಳೋ ದುರ್ಯೋಧನ? ಅವ್ರು ಯಾಕೆ ಒಪ್ಪಿದ್ರು? ಅವ್ರು ಬದುಕಿರೋದೇ ಗೊತ್ತಿಲ್ಲ ಯಾರಿಗೂ ಕೂಡ. ಆಗ ನಡೆದಿದ್ದು ಹೇಳ್ತಿರೋದು ಒಟ್ಟಿಗೆ ಇಲ್ಲ ಅಲ್ಲ, ಬದುಕಿರೋದೇ ಗೊತ್ತಿಲ್ಲ ಯಾರಿಗೂ ಕೂಡ. ಅಣ್ಣ ಡೆಡ್ಡು, ತಮ್ಮ ಮದುವೆ ಬರದೇನೆ ಹೇಗಿದ್ರೆ ಡೆಡ್ ಅಂತ ತಿಳ್ಕೊಂಡಿದ್ದೆ ನಡೆದ ಕೆಲಸ ನಡೆದಿದ್ದು. ಇಲ್ಲದವ್ರು ದುರ್ಯೋಧನ ಧರ್ಮ ಬೇಕಿಲ್ಲ, ವಿಚಾರ ಬೇರೆ. ಆದರೆ ಅವರಿದ್ದಾರಲ್ಲ, ಧೃತರಾಷ್ಟ್ರ ಭೀಷ್ಮ ಅವರೆಲ್ಲ ಇದ್ದಾರಲ್ಲ, ಹೇಗೆ ಮಾಡಿದರು ಅಂತ ಕೇಳಿದರೆ ಹಾಗಾಗತ್ತೆ, ಮಾಡಾಗಿಲ್ಲ. ಅದು ಧೃತರಾಷ್ಟ್ರ ಪುತ್ರ ನಾನೇನ ತುಲ್ಯಮಧಿರ ಜಗ್ನಿತಾಂ ಪ್ರಥಮಾಮಲಕ್ಷ್ಮೀಂ ತಸ್ಯಾಂ ಸುತಂ ತ್ವಜನಯತ್ ಪುರ ಆಸಯೋ ಅಕ್ಷಃ ಕನ್ಯಾಂ ಪುರ ಪ್ರಿಯತಮಾಂಚ ಷಡಾನನಸ್ಯ. ಒಬ್ಬ ಮಗ ಒಬ್ಬ ಮಗಳು, ಇಬ್ಬರು ಹುಟ್ಟಿದ್ರು ಅವರಿಗೆ. ದುರ್ಯೋಧನ ಮತ್ತು ಲಕ್ಷ್ಮಿಗೆ ಹುಟ್ಟಿದ್ದು ಇಬ್ಬರು ಮಕ್ಕಳು, ಒಬ್ಬ ಗಂಡು ಒಂದು ಹೆಣ್ಣು. ದೊಡ್ಡವನು ಯಾರು ಅಂತ ಕೇಳಿ ಭಾರಿ ದುಷ್ಟ. ಏನಂತ? ತಸ್ಯಾಂ ಸುತಂತು ಅಜನೇತ್ ಪುರ ಆಸಯೋ ಅಕ್ಷಃ. ರಾವಣನ ಮಗನಾಗಿದ್ದ ಅಕ್ಷ ಇದ್ನಲ್ಲ ಕುಮಾರ, ಅಕ್ಷ ಕುಮಾರನೇ ಇವನು. ಲಕ್ಷಣ ಅಂತ ಇವನ ಹೆಸರು. ಇಲ್ಲಿ ಲಕ್ಷಣ ಅಂತ ಹೆಸರು, ಅಲ್ಲಿ ಅಕ್ಷ. ಅಲ್ಲಿ ವಿಲನ್ ನನ್ನ ಮಗ, ಇಲ್ಲಿ ವಿಲನ್ ನನ್ನ ಮಗ. ರಾಮಾಯಣದ ವಿಲನ್ ಯಾರು? ಮಹಾವಿಲನ್ ಅಂದರೆ ರಾವಣ ಮಗನಾಗಿ, ಇಲ್ಲಿ ದುರ್ಯೋಧನ ಇಲ್ಲಿ ಮಗನಾಗಿ ಹುಟ್ಟಿದ. ಅಂದರೆ ಹುಟ್ಟು ಕೂಡ ಸುಟ್ರು ಹೋಗಲ್ಲ ಅಂತ ಹೇಳ್ತಾರಲ್ಲ, ಸತ್ರು ಹೋಗಲ್ಲ, ಸುಟ್ರು ಹೋಗೋದಿಲ್ಲ. ಕನ್ಯಾಂ ಪುರ ಪ್ರಿಯತಮಾಂಚ ಷಡಾನನಸ್ಯ. ಮಗಳು ಮಾತ್ರ ಭಾರಿ ಒಳ್ಳೆಯವಳು. ಯಾರು? ರತಿದೇವಿ ಅವತಾರ, ಷಣ್ಮುಖನ ಹೆಂಡತಿ. ಷಣ್ಮುಖ ಕಾಮ, ರತಿ ಅವತಾರ ಅವಳು. ಸೊ ಅವಳು ನ್ಯಾಚುರಲಿ ಚೆನ್ನಾಗಿದ್ಲು. ಯಾಕೆ? ರತಿ ಸೌಂದರ್ಯಕ್ಕೆ ಹೆಸರಾದವಳು. ಇವಳು ಹಾಗಲ್ಲ, ದುರ್ಯೋಧನ ಹೆಂಡತಿ. ಪಾರ್ವತಿ ಆವೇಶ ಇದ್ದಕ್ಕಾಗಿತ್ತು. ಎಷ್ಟು ಡಿಫರೆನ್ಸ್ ಇದೆ ಇಬ್ಬರಲ್ಲೂ ಕೂಡ.
ನ್ಯಾಚುರಲಿ ಇದು. ಯಾಕಂದ್ರೆ ದೇವತಾ ಅವಳು ದೇವತಾ ಸ್ತ್ರೀ ಅದರಿಂದ ಏನು ಗೊತ್ತಾಯ್ತು ಒಂದು ಮಾತಿದೆ, ದುಷ್ಟರ ಮಕ್ಕಳಾಗಿ ಯೋಗ್ಯ ಸ್ತ್ರೀಯರು ಹುಟ್ಟಬಹುದು. ಅದಕ್ಕೆ ಒಬ್ಬನ ಸ್ಮೃತಿಯಲ್ಲಿ ಹೇಳ್ತಾರೆ, ಕನ್ಯಾ ದುಷ್ಟಕುಲಾದಪಿ, ಕನ್ಯಾನ್ ತಗೋಬೇಕಾದ್ರೆ ವಂಶ ಕೆಟ್ಟದಿದ್ರೂ ತಗೋಬಹುದು. ದುಷ್ಟಕುಲ ಅಂದರೆ ಜಾತ್ಯಂತರ ಅಂತ ಅರ್ಥ ಅಲ್ಲ. ಏನರ್ಥ? ವಂಶ ಇಲ್ಲಿ ಹೆಸರು ಕೆಟ್ಟ ಹೆಸರಿದೆ, ಅವ್ರ ಅಪ್ಪ ಅಮ್ಮಗೆ ಇಲ್ಲಿ ಕೆಟ್ಟ ಹೆಸರಿದೆ, ಇದೆಲ್ಲ ಉಳಿದೆಲ್ಲ ಸರಿ ಇದೆ. ತಂದೆ ತಾಯಿ ಬಗ್ಗೆ ಸ್ವಲ್ಪ ಇದಿದೆ ತಿಳ್ಕೊಂಬೋಣ. ಏನೋ ಕೆಲವು ದೋಷಗಳು ಜನ ಹೇಳ್ತಾರೆ, ಕೆಲವು ಬೇರೆ ಇದಿರ್ಬೋದು, ದಾರಿದ್ರ್ಯಾದಿಗಳು ಇರ್ಬೋದು. ಬೇಕಾದ್ರೆ ಅವಾಗ ಏನು ಮಾಡ್ಬೋದು? ಕನ್ಯಾ ಸ್ವೀಕಾರ ಮಾಡೋದು ಹೇಳ್ತಾರೆ. ರತ್ನ ಇದ್ದ ಕನ್ಯಾ ರತ್ನ ಅಂತ ಕರೆದಿದ್ದ. ರತ್ನಕ್ಕೆ ದೋಷ ಇಲ್ಲ, ಕೆಸರಲ್ಲಿ ಬಿದ್ದರೂ ರತ್ನ ಏನು ಮಾಡಬಹುದು? ನಿಗೂಢ ಭಾಹ ಬರುತ್ತದೆ. ನಿಗಮ ಸನ್ಮಣಿ ದೀಪಗಣೋ ಭವತ್ತದ ರೂಪಂಕ ನಿಗೂಢ ಭಾಹ ಅಂತ ಕರೆದು, ಅದು ರತ್ನ ಇದ್ದ ಹಾಗೆ. ಅವ್ರು ಒಳ್ಳೆಯವಳಾಗಿದ್ದರೆ ಕನ್ಯಾ ಸ್ವೀಕಾರ ಮಾಡಬಹುದು ಅಂತ ಮಾತಿದೆ. ಅರ್ಥ ಆಯ್ತಾ? ಕೊಡಬಾರ್ದು, ದುಷ್ಟಕುಲಕ್ಕೆ ಕೊಡಬಾರ್ದು. ದುಷ್ಟಕುಲದ ತಗೊಳ್ಬಹುದು. ಎಷ್ಟು ಕನ್ಸೆಷನ್ ಕೊಟ್ಟಿದ್ದಾರೆ ಮತ್ತು ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ? ಈಗ ಅವರ ಯೋಗ್ಯತೆಗೆ ಒತ್ತು ಕೊಡ್ತಾರೆ. ಇದು ಬಹಳ ಮುಖ್ಯ. ಮೆಕ್ಯಾನಿಕಲಿ ಧರ್ಮಾಚರಣೆ ಮಾಡೋದು ಬೇರೆ, ಅರ್ಥವತ್ತಾಗಿ ಮಾಡೋದು ಬೇರೆ. ಕನ್ಯಾಂಪುರ ಪ್ರಿಯತಮಾಂಚ ಷಡಾನನಸ್ಯ. ಅದೇ ರೀತಿಯೇ ರುಕ್ಮಿ ಕೆಟ್ಟವನ ಅಣ್ಣ, ರುಕ್ಮಿಣಿ ಸಾಕ್ಷಾತ್ ಮಹಾಲಕ್ಷ್ಮಿ. ಅದು ಆ ರೀತಿ ದೋಷ ಅಲ್ಲ. ಭೀಷ್ಮಕರಾಜ ಒಳ್ಳೆಯವನಾದ್ರೂ ಒಳಗೆ ಯಾರು ಆವೇಶ ಇದೆ? ದೈತ್ಯ ಇದ್ದಾನೆ. ನರಹ ಇಲ್ವಾಲಾಖ್ಯ, ಇಲ್ವಾ ರಾಕ್ಷಸನ ಆವೇಶ ಇದೆ ಅವನಲ್ಲಿ. ಇಷ್ಟೆಲ್ಲ ಆಗಬಹುದು. ಅದರಿಂದ ಜೀವ ಭೇದ ಆವೇಶಾದಿಗಳ ತಾರತಮ್ಯದಲ್ಲಿ ವ್ಯತ್ಯಾಸ ಅವೆಲ್ಲ ಆಗಬಹುದು ಅಂತ ಹೇಳ್ತಾರೆ. ಪ್ರಹ್ಲಾದ ದೈತ್ಯನಾಗಿದ್ದಾನೆ, ಆದರೂ ದೇವ್ರ ಸುಖ. ಅವನಪ್ಪ ದೈತ್ಯ ಕೊಂದ, ಮಗ ದೈತ್ಯ ಉದ್ಧಾರ ಮಾಡಿದ. ದೈತ್ಯ ಎಂಬ ಪ್ರಶ್ನೆ ಅಲ್ಲ, ಏನಲ್ಲಿ ಯೋಗ್ಯ ಅಯೋಗ್ಯ ಅಂತ ಪ್ರಶ್ನೆ. ತಸ್ಯಾಂ ಸುತಂ ತ್ವಚನಯತ್ ಪುರ ಆಸಯೋಕ್ಷಃ ಕನ್ಯಾಂ ಪುರ ಪ್ರಿಯತಮಾಂ ಚ ಷಡಾನನಸ್ಯ ಪುತ್ರೋ ಬಭೂವ ತತು ಲಕ್ಷಣ ನಾಮಧೇಯಃ ತಾ ಲಕ್ಷಣ ಇತ್ಯಧಿಕ ರೂಪ ಗುಣ ಆಸ ಕನ್ಯಾ ತಸ್ಯಾನುಜಶ್ಚ ನಿಜ ಯೋಗ್ಯ ಗುಣ ಅವಾಪುರ್ಭಾರ್ಯಾ ಪುನಶ್ಚ ಸಯೋಧನ ಅಪಭಾರ್ಯಾ ಪುತ್ರಃ ಬಭೂವ ಸಹ ತು ಲಕ್ಷಣ ನಾಮಧೇಯ. ಮಗನ ಏನಂತ ಹೆಸರಾಯ್ತು? ಲಕ್ಷಣ ಅಂತ ಹೆಸರಿಟ್ಟ. ಏನ ಅಸಭ್ಯ ಏನ ಏನದ? ಹೌದು, ದುಷ್ಟ ಸಂಪತ್ತಿನ ಅಭಿಮಾನಿ, ಬ್ಲಾಕ್ ಮನಿ ಅಭಿಮಾನಿ. ಅವಳು ಬ್ಲಾಕ್ ಮನಿ ಅಭಿಮಾನಿ ಲಕ್ಷ್ಮಿ, ವೈಟ್ ಮನಿ ಅಭಿಮಾನಿ ಮಹಾಲಕ್ಷ್ಮಿ. ಪುತ್ರೋ ಬಹೂವ ರುದ್ವಾಕ್ಯ ಲಕ್ಷಣ ನಾಮಧೇಯ ತಾ ಲಕ್ಷಣ ಇತಿ. ಇದು ಕಲಿಯುಗದಲ್ಲಿ ಕಲಿಯ ರಾಜ. ಸೊ ಭ್ರಷ್ಟಾಚಾರ ಲಕ್ಷ್ಮಿ, ಅದೇ ಜಾಸ್ತಿ ದುಡ್ಡಿರೋದು. ವೈಟ್ ಮನಿಗಿಂತ ಯಾವ್ದೇ ಜಾಸ್ತಿ ಇರುತ್ತೆ? ಬ್ಲಾಕೇ ಜಾಸ್ತಿ ಇರುತ್ತೆ. ಅದು ಎಷ್ಟಾದ್ರೆ ಸಂಬಳ ಕೊಡೋದು ಪರವಾಗಿಲ್ಲ, ಪರ್ಮಿಷನ್ ಬಿಡಲ್ಲ, ಪರ್ಮಿಷನ್ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಸಂಬಳ ಎಷ್ಟು ಟೋಕನ್ ಬರೋದು ಅವ್ರು ಕೊಡೋದೇ ಹೇಳ್ತಾರೆ. ಸಂಬಳದ ಬದುಕಿ ಏನು ಮಾಡ್ತೀರಿ? ನಾವು ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಹೊತ್ತಾನೆ ಟೆಂಪ್ಟ್ ಮಾಡ್ತಾರೆ, ಎಲ್ಲ ಟೆಂಪ್ಟ್ ಆಗಿಬಿಡ್ತಾರೆ. ಹಾಗೆ ಹೇಳಬಾರ್ದು. ಸಂಬಳ ಸ್ವಲ್ಪ ಆದರೂ ಅದು ಸುರಕ್ಷಿತ ಮಹಾಲಕ್ಷ್ಮಿ. ಇದು ಜಾಸ್ತಿ ಇದ್ದರೂ ಕೂಡ ರಿಸ್ಕ್ ಇದೆ, ಅದು ರಿಸ್ಕೇ ಇಲ್ಲ. ಅದು ಜನಕ್ಕೆ ಅರ್ಥ ಆಗಲ್ಲ. ನೋಡಿದ್ರೂ ಅರ್ಥ ಆಗಲ್ಲ. ಎಷ್ಟೋ ಜನ ಹಾಳಾಗೋದು ನೋಡಿದ್ರು ಕೂಡ ಏನಾಗ್ತಾರೆ ಅವರು? ಮತ್ತೆ ಟೆಂಪ್ಟ್ ಆಗ್ತಾನೆ ಇರ್ತಾರೆ, ಅವಮಾನ ಮಾಡಿಸೋತಾನೆ ಇರ್ತಾರೆ. ಲಕ್ಷಣಪಿ ಲಕ್ಷಣ ಇತಿ ಅಧಿಕ ರೂಪ ಗುಣಾಸ ಕನ್ಯಾ. ಗಂಡ್ಮಗನಿಗೆ ಲಕ್ಷಣ, ಅವಳು ಲಕ್ಷಣ ಅಂತ ಹೆಸರಿಟ್ಟು. ಅವಳು ಲಕ್ಷಣ ಅಂದರೆ ಲಕ್ಷಣಾವತಿ, ಇವಳು ಲಕ್ಷಣ ಅವಲಕ್ಷಣನೇ ಹೆಸರು. ಆಭಾಸ ಲಕ್ಷಣ ಅಂತ ಕರೆದು ಅವಲಕ್ಷಣ ಆಗಿದ್ದಾಳೆ, ಲಕ್ಷಣವತಿ ಆಗಿದ್ದಾಳೆ. ತಸ್ಯಾನುಜಾಸ್ತಿ ನಿಜಯೋಗ್ಯ ಗುಣ ಅವಾಪುಹು ಭಾರ್ಯಾ ಪುನಶ್ಚ ಸುಯೋಧನ ಆಪಭಾರ್ಯಾ. ತಸ್ಯಾನುಜಾಸ್ತಿ ನಿಜಯೋಗ್ಯ ಗುಣ ಅವಾಪುಹು ಭಾರ್ಯಾ. ಅಲ್ಲೇನಾಯ್ತು? ಅವನ ತಮ್ಮಂದಿರು ಕೂಡ ಏನಾದ್ರು ಮದುವೆ, ಅವರಿಗೆಲ್ಲ ಮದುವೆ ಆಯ್ತು. ಮತ್ತೆ ಪಾಂಡವರು ಗೊತ್ತಿಲ್ಲ, ಎಲ್ಲ 100 ಜನಕ್ಕೂ ಮದುವೆ ಆಗೋಯ್ತು. ನಿಜಯೋಗ್ಯ ಗುಣ ಅವಾಪುಹು ಭಾರ್ಯಾ ಪತ್ನಿಯರನ್ನು ಪಡೆದು. ಪುನಶ್ಚ ಸಯೋಧನ ಆಪಭಾರ್ಯಾ. ದುರ್ಯೋಧನ ಒಬ್ಬ ಹೆಂಡತಿನೇ ಇಲ್ಲ, ಭಾರ್ಯಾ ಬಹುವಚನ, ಅನೇಕ ಪತ್ನಿಯರಿದ್ದರು ದುರ್ಯೋಧನನಿಗೆ. ಇದು ಬಹಳ ಮುಖ್ಯವಾದ ಇನ್ನೊಂದು ಅಂಶ. ಏಕಪತ್ನಿವ್ರತಸ್ಥ ಅಂತ ಅವರು ಹೈಲೈಟ್ ಮಾಡಕ್ಕೆ ಹೋದರೆ ತಪ್ಪು ಅಂತ ಅರ್ಥ. ಪೂರ್ವಂ ಸುರಾಂತಕ ಇತಿ ಪ್ರಚಿತ ಸ್ತುತೋಹು ದುಶ್ಯಾಸನಸ್ಯ ತದನು ಪ್ರತಿ ತಪ್ಯಮಾನಾಃ ದೃಷ್ಟ್ವೈವ ಪಾರ್ಥಪರ ವೀರ್ಯ ಗುಣಾನ್ ಸಮೃದ್ಧಿಂ ತಾಂಚೈವ ತೇ ಪ್ರತಿ ಯಯುಃ ಸ್ಮ ಕಳಿಂಗ ದೇಶಂ. ಇನ್ನೊಂದು ಕಥೆ. ಈಗ ದುರ್ಯೋಧನ ಇನ್ನೊಂದು ಹೆಂಡತಿ ಕಥೆ ಹೇಳ್ತಾರೆ. ಅನೇಕರಿದ್ದಾರೆ, ಒಬ್ಳು ಕಥೆ ಹೇಳ್ತಾರೆ. ಅದು ವಿಚಿತ್ರ. ಮದುವೆ ಅಂದರೆ ಒಂದು ಮೋಸ ಅಂತಾನೆ ಅರ್ಥ. ಪೂರ್ವಂ ಸುರಾಂತಕ ಇತಿ ಪ್ರಥಿತ ಸ್ತುತೋಹು ದಶಾನನಸ್ಯ. ರಾಮಾಯಣದಲ್ಲಿ
ರಾಮಾಯಣದಲ್ಲಿ ಸುರಾಂತಕ ಅಂದ್ರೆ ದೇವಾಂತಕ ಅಂತಿದ್ದ, ದೇವಾಂತಕ ನರಾಂತಕ ಅಂತಿದ್ರಲ್ಲ, ಆ ದೇವಾಂತಕನೇ ಮಗನಾಗಿ ಹುಟ್ಟಿದ್ದ. ಯಾರೋ ದುಶ್ಯಾಸನಸ್ಯ ತದನು ಪ್ರತಿತಪ್ಯಮಾನಾಹ ಪೂರ್ವಂ ಸುರಾಂತಕ ಇತಿ ಪ್ರತಿತಃ ಸುತೋಹು ದುಶ್ಯಾಸನಸ್ಯ. ದುಶ್ಯಾಸನಿಗೆ ಮಗ ಹುಟ್ಟಿದ. ಯಾರು ಅಲ್ಲಿ ರಾವಣನ ಮಗನಾಗಿದ್ದವನು, ಇಲ್ಲಿ ಕೂಡ ಏನಾದವನು ದುಶ್ಯಾಸನ ಮಗ ಆಗಿ ಹುಟ್ಟಿದ. ಸುರಾಂತಕನೇ ಅವನು. ದುಶ್ಯಾಸನನ ಪೂರ್ವ ರೂಪ ಯಾವುದಂದ್ರೆ ಸುರಾಂತಕ ಅಂತ ಹೇಳಬೇಕು. ದೃಷ್ಟೈವ ಪಾರ್ಥ ಬಲವೀರ್ಯ ಗುಣಾನ್ ಸಮೃದ್ಧಿಂ ಸಾಂಚೈವತೆ ಪ್ರತಿಯಯುಃ ಸ್ಮ ಕಲಿಂಗ ದೇಶಂ. ದೃಷ್ಟೈವ ಪಾರ್ಥಬಲ ವೀರ್ಯ ಗುಣಾನ್ ಸಮೃದ್ಧಿಂ. ಈಗಿನ ಹೊಸ ಪಾಂಡವರು ಬಂದಿದ್ದಾರೆ. ಈಗ ಪಾಂಡವರು ಬಂದಾಯ್ತು. ಇಷ್ಟೊತ್ತಿಗೆ ದುರ್ಯೋಧನ ಅವೆಲ್ಲ ಮೋದೋಯ್ತು. ಇನ್ನೊಂದು ಮದುವೆ ಆಗುತ್ತಲ್ಲ. ಈಗ ಅನೇಕರ ಮದುವೆ ಆಗಿತ್ತು ಅವನಿಗೆ. ಇನ್ನೊಬ್ಬಳು ಸ್ವಯಂವರ ನಡೀತು. ಅದು ನಡೆದಿದ್ದು ಪಾಂಡವರು ಬಂದ ಮೇಲೆ. ಮನಸ್ಸಲ್ಲಿ ಕೂತಿದ್ದೇವರಿಗೆ ದ್ರೌಪದಿ ಅಂತ ಕನ್ಯೆ ಸಿಕ್ಬಿಟ್ಟು ಪಾಂಡವರಿಗೆ ಅಂತ ಯೋಚನೆ ಮಾಡ್ತಿದ್ದ. ಒಂದು ಸುದ್ದಿ ಬಂತು, ಕಳಿಂಗ ದೇಶದ ರಾಜಕುಮಾರಿಗೆ ಸ್ವಯಂವರ ಅಂತ. ದುಷ್ಟೈವ ಪಾರ್ಥ ಬಲವೀರ್ಯ ಗುಣ. ಪಾರ್ಥ ಅಂದ್ರೆ ಪಾಂಡವರು. ಬಲವೀರ್ಯ ಗುಣಗಳನ್ನು ನೋಡಿಬಿಟ್ಟು ಸಮೃದ್ಧಿಯನ್ನು ನೋಡಿ ಅಂಚೈವತೆ ಪ್ರತಿಯಯುಹು ಸ್ಮ ಕಳಿಂಗ ದೇಶಂ. ಕಳಿಂಗ ದೇಶಕ್ಕೆ ಹೊರಟು. ಅಲ್ಲೇನಾಗಿತ್ತು? ಆಸೀತ್ ಸ್ವಯಂವರ ಭೂತಾತ್ರ ಕಳಿಂಗ ರಾಜಪುತ್ರ್ಯಾಹ ಸುವಜ್ರ ಇತಿ ಯಂ ಪ್ರವದಂತಿ ಭೂಪಾಹ ರೌದ್ರಾದ್ವರಾದವಿಜಿತಸ್ಯ ಚ ತಸ್ಯ ಕನ್ಯಾಂ ದೃಪ್ತೋ ಬಲಾತ್ತ ಜಗೃಹೇ ಧೃತರಾಷ್ಟ್ರಸೂನುಃ. ಆಸೀತ್ ಸ್ವಯಂವರ ಭೂತಾತ್ರ ಕಳಿಂಗರಾಜಪುತ್ರ್ಯಾಹ. ಕಳಿಂಗದ ಒರಿಸ್ಸಾ, ಅಲ್ಲಿ ರಾಜಕುಮಾರಿ ಅವಳ ಸುವಜ್ರ ಅಂತ ರಾಜನ ಹೆಸರು. ಸುವಜ್ರ ಇತಿ ಯಂ ಪ್ರವದಂತಿ ಭೂಪಾಹ. ಸುವಜ್ರರಾಜನ ಮಗಳು ಒಬ್ಬಳಿದ್ಲು. ಅವಳಿಗೆ ಸ್ವಯಂವರ ಅಂತ ಘೋಷಣೆ ಮಾಡಿದ್ರು. ರೌದ್ರಾದ್ವರಾದ ವಿಜಿತಸ್ಯ. ರುದ್ರದೇವ್ರ ವರ ಇತ್ತು ಅವನಿಗೆ, ಆದ್ದರಿಂದ ಸೋಲಿಲ್ಲ. ಸುವಜ್ರನಿಗೆ ವರ ಇದ್ದವನು. ಅವನು ಸ್ವಯಂವರ ಏರ್ಪಾಡು ಮಾಡಿದ್ದೆ. ಅವನು ಹೋದ. ತಸ್ಯ ಕನ್ಯಾಂ ದೃಪ್ತೋ ಬಲಾತ್ತ ಜಗೃಹೇ ಧೃತರಾಷ್ಟ್ರ ಸೂರು. ದುರಭ್ಯಾಸ ಮಾಡ್ಕೊಂಡಿದ್ದಲ್ಲಿ ಅವನು. ಹೋದ ಯಥಾ ಪ್ರಕಾರ ಲೋಯ್ಲೇಟ್ ಪಡೆದ, ಎತ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ ಅವನು. ಹಾಗೆ ಮಾಡಿದ್ದ. ಅಲ್ಲೂ ಹೀಗೆ ಮಾಡ್ದ. ಇನ್ನೊಂದು ಭಾಷೆ ಏನು ಗೊತ್ತಾ? ಅಲ್ಲಿ ಮಾಡಿದ್ದಕ್ಕೆ ಅವ್ರು ಸೇಫ್ ಅಂದಲ್ಲ, ಇಲ್ಲೂ ಕನ್ನಡ ಕಾಪಾಡ್ತಾರೆ ಅಂತ ತಿಳ್ಕೊಂಡ. ಬೇಕಿಂಗ್ ಗೊತ್ತಲ್ಲ, ಹಿಂದೆ ಕಾಪಿ ಹೊಡಿ ಸಿಕ್ಕಿದ್ದೇನೆ, ಮತ್ತೆ ಕಾಪಿ ಹೊಡೆದು ನಡೆಯುತ್ತೆ ಅಂತ ತಿಳ್ಕೊತಾರಲ್ಲ. ಹಾಗೆ ಹಿಂದಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಪ್ಲೈ ಮಾಡ್ಕೋತಾರೆ. ಒಳ್ಳೆಯವರು ಒಳ್ಳೆಯದಕ್ಕೆ, ಕೆಟ್ಟವರು ಕೆಟ್ಟದ್ದಕ್ಕೆ. ಆದ್ದರಿಂದ ಬಲಾತ್ಸ ಜಗೃಹೇ. ಈ ರೀತಿ ಆದರೆ ಮದುವೆ ಆಗುತ್ತೆ ಅಂತೇಳಿ, ಈ ರೀತಿ ಮಾಡೋದ್ರೆ ಸರಿಯಾದ ಮದುವೆ ಅಂತ ಅವನ ಕಾನ್ಸೆಪ್ಟ್ ಶುರುವಾಯ್ತು. ಕಾಪಿ ಹೊಡೆದೇ ಪಾಸ್ ಆಗಬೇಕು ಅವ್ರಿಗೆ ತೀರ್ಮಾನ ಮಾಡಿದ್ರೆ ಹಾಗೋ ಹಾಗೆ. ಕಾಪಿ ಹೊಡೆದೇ ಪಾಸ್ ಆಗಿ ಗೊತ್ತೇ ಇಲ್ಲ ತನಗೆ ಅಂತ ತಿಳ್ಕೊಂಡ್ರೆ ಮೂರ್ಖರು ಇರ್ತಾರಲ್ಲ ಹಾಗೆ. ತತ್ರಾಥ ರುದ್ರ ಭರತಃ ಸ ಜರಾಸುತೇನ ಯುಕ್ತೋ ಬಬಂಧ ಚ ಸುಯೋಧನಮಾಶು ಜಿತ್ವಾ ಕರ್ಣಃ ಪರಾದ್ರವದಿಹಸ್ಮ ಸುತೇಷು ಪಾಂಡೋಃ ಯಸ್ಮಾತ್ ಸ್ಪೃಥಾ ಆಗಮತತಃ ಸ ಪರಾಜಿತೋಭೂತ್. ತತ್ರ ಅಥ ರುದ್ರಭರತಃ ಸಹ ಜರಾಸುತೇನ ಯುಕ್ತಃ. ಅವನು ಹೊರಟ. ಅಷ್ಟೊಂದು ಜರಾಸಂದ್ರು ಯಾವುದೋ ಬಂದಿತ್ತು ಆ ಪ್ರಕಾರ ಅವರೆಲ್ಲ ಬಂದಿದ್ರು. ಜರಾಸಂಧನಿಗೆ ದುರ್ಯೋಧನ ಬಗ್ಗೆ ಯಾರೇ ಹೆಸರಾಗಿ ಗೊತ್ತಿತ್ತು. ಇವನು ಮೂರ್ಖ ಇದ್ದಾನೆ, ಫೋನ್ ಮೆಸೇಜ್ ಮಾಡ್ತಾನೆ ಅಂತೇಳಿ ಎಲ್ಲ ಫೀಲ್ಡಿಂಗ್ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದ ಆಗಲೇ. ಈ ರೀತಿ ಮಾಡಿದ ತಕ್ಷಣ ಹೇಳಿಬಿಟ್ರು, ಬಿಡಲಿಲ್ಲ ಅವನನ್ನು. ಗೊತ್ತಾಯ್ತಾ? ದುರ್ಯೋಧನ ಆ ಯೋಚನೆ ಮಾಡಲಿಲ್ಲ. ದಡ್ಡ ಅವನು. ಹಿಂದೆ ಮಾಡಿದ್ರು ಕತೆ ಕೂತಿರ್ತಾರ, ಯೋಚನೆ ಮಾಡಲಿಲ್ಲ. ಇದಾದ್ರೆ ರೆಡಿ ಆಗಿಬಿಟ್ಟಿದ್ರು ಆಗಲೇ. ಜರಾಸಂಧ ಅಲ್ಲಿ ಏರ್ಪಾಟ್ ಮಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದ, ಎಸ್ಕೇಪ್ ಆಗದಂತೆ ನೋಡ್ಕೊಂಡಿದ್ದ. ಅರ್ಥ ಆಯ್ತಾ? ಯಾವಾಗ ಔಟ್ ಆಗ್ತಾರಲ್ಲ ಒಬ್ಬನು, ಅವ್ನು ವೀಕ್ನೆಸ್ ನೆಕ್ಸ್ಟ್ ಟೈಮ್ ಆ ರೀತಿ ಫೀಲ್ಡಿಂಗ್ ಆ ಥರ ಏರ್ಪಾಟ್ ಮಾಡ್ತಾರೆ. ಯಾವಾಗ ಸುಲಭ ಔಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಏನು ಮಾಡ್ತಾರೆ ಗೊತ್ತು ಸ್ಪೆಷಲಿಸ್ಟ್ ಇವನ್ನ? ತಕ್ಷಣ ಆಡಿಸಲ್ಲ ಅವನ್ನ, ಕೌಂಟಿಗಳೆಲ್ಲ ಆಡಿಸೋದಿಲ್ಲ. ರಿಸರ್ವ್ ಬಿಟ್ಟಿರ್ತಾರೆ ಬೌಲರ್ನಲ್ಲಿ ಬ್ಯಾಟ್ಸ್ಮನ್ ಆಗಲಿ. ಯಾಕೆಂದರೆ ಅವ್ನು ಗುಟ್ಟು ಗೊತ್ತಾಗಬಾರ್ದು ಇವರಿಗೆ ಅಂತ ಹೇಳಿಬಿಟ್ಟು. ಆಮೇಲೆ ಆಗತ್ತಾ ವಿಚಾರ ಬೇರೆ ಅಂತ ಟ್ರಿಕ್ ಮಾಡ್ತಾರೆ. ಜನ ಗೊತ್ತಾಯ್ತಾ ಇವ್ರು ಮೋಸ ಏನು ಮಾಡ್ತಾನೆ ಅಂತೇಳಿ ಬಂಧನ ಮಾಡೋ ವ್ಯವಸ್ಥೆ ಮಾಡಿಬಿಟ್ಟಿದ್ದಾಗಲೇ. ಯುದ್ಧ ಮಾಡಿದೆ, ಸಿಕ್ಕಾಕೊಂಡ ಸೋತ್ಬಿಟ್ಟು ಎಸ್ಕೇಪ್ ಆಗಲಿಕ್ಕೆ ಬಿಡಲಿಲ್ಲ. ಹಿಡಿದು ಅವ್ನು ಬಂಧನದಲ್ಲೇ ಹಾಕಿದ್ರು. ಅಲ್ಲಿ ಎಸ್ಕೇಪ್ ಆಗಿ ಹೋಗಿದ್ದ ಸಾಧ್ಯ ಆಗಲಿಲ್ಲ. ಅಗಮತಃ ಸ ಪರಾಜಿತೋಭೂತ್. ಕರ್ಣ ಕಾಪಾಡಬಹುದಾಗಿತ್ತು ಅಂತ ಪ್ರಶ್ನೆ ಬಂತು. ಕರ್ಣ ಯಾಕೆ ಪಾಠ ಕಾಡಲಿಲ್ಲ ಅಂದರೆ ಕರ್ಣನಿಗೆ ಆಯಿತು ಸ್ಪರ್ಧೆ ಶುರುವಾಯ್ತಲ್ಲ. ಈಗ ನನ್ನ ಸವಾಲೆಲ್ಲ ಶುರುವಾಯಿತು, ಸೋತ. ನೋಡಿ, ಅಲ್ಲಿ ಗೆದ್ದಿದ್ದ ಹತ್ತಕ್ಕೂ ಕಾರಣ ಕೊಡಬೇಕು, ಸೋತಿದ್ದಕ್ಕೂ ಕಾರಣ ಕೊಡಬೇಕು. ಇದೆಲ್ಲ ಬರೆದೇ ಹೋಗಿದ್ರೆ ನಮಗೇನಾಗ್ತಿತ್ತು ಕಥೆಯಲ್ಲಿ? ಇನ್ಕನ್ಸಿಸ್ಟೆನ್ಸಿ ಕಾಣೋದು. ನಿರ್ಣಯ ಬರ್ದಿದ್ರೆ ಏನಾಯ್ತು? ಈಗ ಪ್ರಸಂಗ ಬರಲೇ ಇಲ್ಲ. ಇದು ಆಚಾರ ದೊಡ್ಡ ಅನುಗ್ರಹ. ಇಲ್ಲ ಏನೇನೋ ಆಗ್ತಿತ್ತು. ವೇದವ್ಯಾಸ ಏನೇನೋ ಬರೀತಾರೆ ಅಂತೇಳಿ ಅವ್ರ ಬಗ್ಗೆ ಗೌರವ ಕಳ್ಕೊಂಡ್ಬಿಡ್ತಿದ್ರು. ಅವ್ರು ಸರಿಯಾಗಿ ಬರೆದ್ರೆ ತೋರಿಸಿತ್ತು ಆಚಾರ್ಯ. ಇದು ಭಾರಿ ವಿಶೇಷ. ಹೇಗೆ ವೇದವ್ಯಾಸ ದೇವರ ಕೃತಿಗಳ ಬಗ್ಗೆ ಒಳ್ಳೆ ರೀತಿಯಲ್ಲಿ ನಿಜವಾದ ಅರ್ಥವನ್ನು ಬರೆದು ವೇದವ್ಯಾಸರ ಗ್ರೇಟೆಸ್ಟ್ ಅನ್ನು ಆಚಾರ್ಯ ತೋರಿಸಿದ್ರು. ಆಚಾರ್ಯ ನಿಜವಾದ ಗ್ರೇಟೆಸ್ಟ್ ಅನ್ನು ಧಿಕಾರ ತೋರಿಸಿದ್ರು ಜಯತೀರ್ಥ. ಗೊತ್ತಾಯ್ತಾ? ಯಾವ ಸಂಶಯ ಬರದಂತೆ ಅವ್ರು ಹೇಳಿದ್ದೆಲ್ಲ ಕೂಡ ಹೇಗೆ ಸರಿಯಾಗಿ ಬಂದು ತೋರಿಸ್ತಾ ಬಂತು. ಇದು ದೊಡ್ಡ ಕಾಣಿಕೆ. ಗೊತ್ತಾಯ್ತಾ? ಆದ್ದರಿಂದನೇ
ಆಚಾರ್ಯರನ್ನ ಅಷ್ಟು ನಾವು ಕೊಂಡಾಡ್ತೇವೆ, ಜಯತೀರ್ಥರನ್ನ ಮುಂದೆ ಕೊಂಡಾಡಾಗ ಆ ರೀತಿ ಮಾಡಿದ್ದಕ್ಕೆ ಎಲ್ಲೂ ಕೂಡ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪು ತಿಳ್ಕೊಳ್ಳೋ ಚಾನ್ಸ್ ಬರಲಿಲ್ಲ. ಆಚಾರ್ಯ ಉಪಕಾರ ಮಾಡಿದ್ರಲ್ಲ, ಆಚಾರ್ಯ ವೇದವ್ಯಾಸರ ಸೇವೆ ಮಾಡಿದರು, ಆಚಾರ್ಯ ಜಯತೀರ್ಥರ ಸೇವೆ ಮಾಡಿದರು. ಅದು ನಮ್ಮ ಮೇಲೆ ಅನುಗ್ರಹ ಆಯ್ತು ಎರಡೂ ಕೂಡ. ಹಾಂ ಹೌದು, ಯುದ್ಧ ಯಾಕಂದ್ರೆ ಇವ್ರ ಕಡೆ ಬಂದಿದ್ದಾರೆ, ಡೈರೆಕ್ಟ್ ಇದ್ದಾರೆ ಡೋನರ್ ಇವ್ರ ಕಡೆಗೆ. ಅವನು ಪೆಟ್ರೋಲ್ ಆಗಿದ್ದಾರಲ್ಲ ದುರ್ಯೋಧನ, ಯುದ್ಧ ಮಾಡ್ಬೇಕಾಯ್ತು ಈಗ ಅನಿವಾರ್ಯ, ತೋರಿಸ್ತೀನಿ ಅಂತ ಹೇಳ್ತಾ ಮತ್ತೆ ಮುಗೀತು. ಅಲ್ಲಿಗೆ ಅಂತ ಗೆಲ್ತೀನಿ ಅಂತ ಅನ್ಕೊಂಡ ಹೊರಟೋಯ್ತು. ಆಗಿದ್ದನ್ನು ಮರ್ತು ಬಿಡ್ತಾನೆ ಏನು ಪಾಯಿಂಟ್ ಇತ್ತು ಅಂತೇಳಿ. ಕರ್ಣ ಪರಾದ್ರವಧಿಹ, ಕರ್ಣ ಸೋತ ಅಷ್ಟೇ ಅಲ್ಲ, ಓಡೇ ಹೋಗ್ಬಿಟ್ಟ ಕರ್ಣ, ಇವ್ರು ಬಿಟ್ಟು ಓಡೋಗ್ಬಿಟ್ಟ. ಅಲ್ಲೇನಾಗಿತ್ತು, ದುರ್ಯೋಧನ ಇವ್ರು ಬಿಟ್ಟು ಓಡೋಗಿದ್ದ, ಇವ್ರು ಬಿಟ್ಟು ಓಡೋದ, ಉಲ್ಟಾ ಬಿಟ್ಟಾಯ್ತು. ಈಗ ಇಬ್ರು ಕೂಡ ಏನಲ್ಲ ಅಂತ ಆಯ್ತು. ಈಗ ಇಬ್ರು ಡಿಪೆಂಡಬಲ್ ಅಲ್ಲ. ಯಾರು ಇಲ್ಲಿ ಘೋಷಯಾತ್ರೆ ಪ್ರಸಂಗ, ಘೋಷಯಾತ್ರೆ ಆಗ್ಲೂ ಓಡೋಗ್ತಾರೆ, ಇಲ್ಲಿ ಓಡೋಗಿದ್ದಾರೆ. ಈಗ ಕಾರಣ ನೋಡ್ಬೋದು, ಈಗ ಇಬ್ಬರು ಫ್ರೆಂಡ್ಶಿಪ್ ಎಷ್ಟೊತ್ತು ಗೊತ್ತಾಯ್ತಲ್ಲ. ಇವ್ರು ಹೊಗಳಿದ್ದೆ ಏನು ಆದರ್ಶತೆ ಅಂದ್ರೆ ಹೀಗಿರ್ಬೇಕು ಅಂತೇಳಿ, ಹೀಗಿರ್ಬೇಕು ಸಮೇತ ಓಡಿ ಹೋಗ್ಬೇಕು ಅಂತ ಅರ್ಥ. ಸರಿ ಓದಿಲ್ಲ ಇವರು, ಅವ್ರು ಓದಿಲ್ಲ ಅಂತ ಇವ್ರಿಗೆ ಗೊತ್ತಿಲ್ಲ. ಹೀಗಾಗಿ ಅದು ಏನೋ ನಡೀತಾ ಹೋಗ್ತಾ ಇದೆ. ಸರಿಯಾಗಿ ಗ್ರಂಥಗಳನ್ನು ಪ್ರೆಸೆಂಟ್ ಮಾಡಿದರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಅದು ತಪ್ಪೋಯ್ತು, ಪದ್ಧತಿನ ಬಿಟ್ಟೋಯ್ತು. ದೊಡ್ಡ ತಪ್ಪು ನಮ್ಮವ್ರು. ಆಚಾರ್ಯ ಇಷ್ಟೆಲ್ಲ ಬರೆದು ಅನುಗ್ರಹ ಮಾಡಿರ್ಬೇಕಾದ್ರೆ ಉಪಯೋಗ ಮಾಡ್ಕೋಬೇಕೋ ಬೇಡ, ಅದನ್ನು ಮಾಡ್ಕೊಳ್ಳದೆ ಹೋದರೆ ಅದು ಭಾರಿ ತಪ್ಪಾಗುತ್ತೆ. ಕೈಯಲ್ಲಿ ಅಸ್ತ್ರ ಇಟ್ಕೊಂಡು ನೀವು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅಂದರೆ ಏನರ್ಥ, ತಡತನ ಆಗುತ್ತೆ. ಆ ತಪ್ಪಾಗಿದೆ ಇವತ್ತೀಗಾಗಲೇ. ಸರ್ವೇಷು ತೇಷು ವಿಜಿತೆ, ಅವ್ರ ಬಗ್ಗೆ ಯಾವ ಖಂಡನೆ ಮಾಡಬೇಕಾಗಿಲ್ಲ, ವಸ್ತುಸ್ಥಿತಿ ಹೇಳಿಬಿಟ್ರೆ ಸಾಕು. ವಿಷಯ ಹೇಗಿದೆ ಅಂತ ಹೇಳ್ತಾ ಹೋದ್ರೆ ಅವ್ರಿಗೆ ಬಂದೇನೋ ಬಾಯಲ್ಲಿ ಮಾತಾಡ್ಬೋದು, ಒಳಗೆ ಒಪ್ಲಕ್ಕಾಗಲ್ಲ. ಅವ್ರು ಸತ್ಯ ಹೇಗಿದೆ ಅಂದಮೇಲೆ ಒಪ್ಪಬೇಕಾಗತ್ತೆ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಫಾರ್ ಸೋಷಿಯಲ್ ಸ್ಟೇಕ್ ಹೋದ್ರೆ ಅವ್ರು ಸ್ವಲ್ಪ ಬಿಹೇವ್ ಮಾಡ್ತಾರೆ ಸರಿಯಾಗಿ. ಹಿಂದೆ ಹೇಳಿದ್ದೇನೆ ನಾನು, ಒಬ್ಬರು ಭೀಮನ ಬಗ್ಗೆ ಬೈದು ಮಾತಾಡಿದ್ರು ಅಂತ ಹೇಳಿದ್ದೆ, ನೆನಪಿದೆಯಾ? ಭೀಮನ ಬಗ್ಗೆ ಬಾಯಿ ಬಂದು ಸಣ್ಣದು ಅದು, ಇದು ಹಾಲಲ್ಲಿ 1/4 ಇರಬೇಕಷ್ಟೆ, ಅಲ್ಲಿ ಬರೀ VIP ಅಷ್ಟೇ. ಅದರಲ್ಲಿ ಒಬ್ಬ ಮಾತಾಡಿದ್ರು, ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದು. ಭೀಮನ್ ಬಾಯಿ ಬಂದ ಬೈದಿ, ಸಿಕ್ಕಾಬಟ್ಟೆ ಬೈದಿ. ಭೀಮ್ ಅವನ ಎಮ್ಮೆ, ಅವನ ಕೋಣ ಅಂತ ಹೇಳ್ಬಿಟ್ಟು. ಎಮ್ಮೆನಲ್ಲ ಕೋಡರಲ್ಲ, ಅರ್ಥ ಆಗಿಲ್ಲ ನಿಮಗೆ, ಯಾರು ಹೇಳಿದ್ರಿ ಎಮ್ಮೆ ಕೋಣ ಅಂತೇಳಿ? ಮಹಾಭಾರತಲ್ಲಿ ಹಾಗಿಲ್ಲ ಅಂತ ಹೇಳಿದ ಮೇಲೆ ಹಾಗೆ ಮಾತಾಡಲಿಲ್ಲ, ಗೊತ್ತಾಯ್ತಾ? ಆಮೇಲೆ ಒಂದು 15 ಸಾಲ ದೊಡ್ಡ ಇದು ಸ್ಮಾಲ್ ಸ್ಟೇಜ್, ದೊಡ್ಡ ಟೌನ್ ಹಾಲಲ್ಲಿ ಉಪನ್ಯಾಸ ಆತಂದೇನೆ ಭೀಮನ ಬಗ್ಗೆನೆ ಶುರು ಮಾಡಿದ್ದೆ. ಭೀಮ ಮಹಾಭಾರತ ಮಹಾಪಾತ್ರ ಅಂತ ಶುರು ಮಾಡಿದ್ದೆ. ಅಂದರೆ ಎಷ್ಟಾದರೂ ಅವ್ರಿಗೆ ಗೊತ್ತಿಲ್ಲದಕ್ಕೆ ಮಾಡಿದೆ, ಗೊತ್ತಾತ ಎಷ್ಟು ಚೇಂಜ್ ಆಯ್ತು. ಈಗ ಥ್ರೋಟ್ ಹೊಡಿದ್ದೆ ಇಡೀ ಇದ್ರೊಳಗೆ, ಎಂದು ಕೆಟ್ಟ ಮಾತು ಉಪಯೋಗಿಸಲೇ ಇಲ್ಲ. ಅದು ಸಜೀವ ಇರಲಿ ಅಂತ ಹೇಳೋದು ನಮ್ಮ ಕೆಲಸ ಮಾಡಬೇಕಲ್ಲ. ಸಜ್ಜೀವರಿಗೆ ಮುಟ್ಲೆತ್ತೆ ಮಾಡ್ರಿ, ದುರ್ಜೀವರು ಮಾತಾಡಲ್ಲ, ಅವ್ರು ಮಾತಾಡ್ತಾರೆ, ಅಷ್ಟೇ ಡಿಫರೆನ್ಸ್. ದುರ್ಜೀವ ಮತ್ತೆ ಅವಮಾನ ಆಗುತ್ತೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ? ಅದಕ್ಕೆ ನಾನು ಸುಮ್ಮನೆ ಹೋಗಿದ್ದೆ, ಹಿಂದೆ ಕೂತಿದ್ದೆ, ಎಲ್ಲೋ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು. ಯಾಕೆ? ನೋಡಿ ಹೇಳಬಾರ್ದು, ಅದು ಸಹಜವಾಗಿ ಬರಬೇಕು, ಅದು ದೊಡ್ಡ ಸಹಜವಾಗಿ ಆ ರೀತಿ ಹೇಳಿದ್ರೆ ಮತ್ತೆ ಕೇಳಬೇಕು. ಅಕಸ್ಮಾತ್ ಅದೇ ಟ್ರೆಂಡ್ ಮುಂದುವರಿಸಿದ್ರೆ ಇದು ಮಾಡಬೇಕು. ಆ ದೃಷ್ಟಿಯಿಂದ ಹೋದರೆ ಏನೂ ಆಗಲಿ. ಆ ರೀತಿ ಮಾಡಿದರೆ ಖಂಡಿತ ತುಂಬ ಜನಗಳು ಇದು ಮಾಡ್ತಾರೆ. ಅದನ್ನು ನಾವೇ ಅನ್ಕೊಂಡ್ಬಿಟ್ಟಿದ್ದೆ, ಅವ್ರು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು. ತಪ್ಪದು. ಕೆಲವರು ಒಪ್ಪದೇ ಇರ್ಬೋದು, ಎಲ್ಲರೂ ಹಾಗಿರ್ತಾರೆ ಅಂತ ಅನ್ಕೊಳಕ್ಕೆ ಹೋಗಬಾರದು. ಸರ್ವೇಷು ತೇಷು ವಿಜಿತೇಷು ಅಭಿಜಗ್ಭಿವಾನ್ ಸಹ ಯೋದ್ಧುಂ ಬೃಹದ್ರಥ ಸುತೋಪಿ ಅಮುನಾರಥೇನ ತಂಚೈವ ರಾಮ ವರತೋ ತತ್ರಾಥ ರುದ್ರ ವರತಃ. ವರ ಇದ್ದಿದ್ದರಿಂದ ಕರ್ಣನಿಗೆ ಸೋಲೋದಕ್ಕೆ ಕಾರಣ ಸ್ಪರ್ಧೆಯಿಂದ ಹೋಗಿತ್ತು. ಇಲ್ಲಿ ಮಾತ್ರ ಹಾಗಲ್ಲ ನೋಡಿ, ಬೆರೀತಾರೆ ಇಲ್ಲಿ. ಕರ್ಣ ಪರ್ಯ ಸುತೇಷು ಪಾಂಡೋ ಯಸ್ಮಾತ್ ಸ್ಪೃಧಾ ಅಗಮತ್. ಪಾಂಡವರ ಮೇಲೆ ಸ್ಪರ್ಧೆಯಿಂದ ಬಂದಿದ್ದರಿಂದ ಸೋತು ಓಡಿದ. ದುರ್ಯೋಧನೆ ಅನುಜನೈ ಸಹಿತೆ ಗೃಹೀತೆ ಭೀಷ್ಮಾಂಬಿಕೆಯ ವಿದುರಾಗ್ರಜ ವಾಕ್ಯ ನುನ್ನಃ ಭೀಮೋ ವಿಜಿತ್ಯ ನೃಪತೀನ್ ಸರ್ಜರಾಸುತಾಂತಾನ್ ಹತ್ವಾ ಸುವಜ್ರಮಮುಚತ್ ಧೃತರಾಷ್ಟ್ರಪುತ್ರಾನ್. ನೋಡಿ, ಒಂದು ಶ್ಲೋಕದಲ್ಲಿ ಎಷ್ಟು ಹೇಳ್ತಾರೆ ಮತ್ತೆ ಆಚಾರ್ಯರು. ಈ ಸುದ್ದಿ ಹೋಯ್ತು ಅಲ್ಲಿಗೆ. ಹೋದವ್ರು ಬರಲಿ, ಮದುವೆಯಾಗಿ ಬರುತ್ತೆ ತಿಳ್ಕೊಂಡ್ರೆ ಅವರೇ ಬರಾಗಿಲ್ಲ ಅಂತ ಗೊತ್ತಾಯ್ತು. ತಕ್ಷಣ ಭೀಷ್ಮನಿಗೆಲ್ಲ ಕೇಳಿದ್ರು, ಭೀಮಸೇನ ನೀನು ಹೋಗಿ ಬಿಡಿಸ್ಕೊಂಡ್ಬರ್ಬೇಕು, ನಿನ್ನ ಕೈಯಲ್ಲಿ ಮಾತ್ರ ಸಾಧ್ಯ. ಅವ್ರ ಕೈಲೂ ಸಾಧ್ಯ ಇಲ್ಲ ಅಂತ ಗೊತ್ತಾದಕ್ಕೆ ಅವ್ರು ಹೋಗ್ಲಿ, ನೀವು ಬಿಡಿಸ್ಕೊಂಡು ಬಾತ್ ಅಷ್ಟೇ. ಭೀಮಸೇನ ನೋಡಿ, ದೊಡ್ಡವ್ರ ಮತ್ತೆ ಎಷ್ಟು ಗೌರವ ಕೊಡೋದು ಭಾಳ ಮುಖ್ಯ ಇದೆ. ಇದನ್ನು ಕಲಿಬೇಕು. ಬಲ ಇರುತ್ತೆ ಅಂತ ಹುಚ್ಚಾಬಟ್ಟಿ ಮಾಡಿದ್ರೆ ಬಲ ಅಲ್ಲ. ಎಲ್ಲಿ ಗೌರವಿಸ್ಬೇಕು, ಎಲ್ಲಿರ್ಬೇಕು. ಸುಮ್ಮನೆ ಬಲ ತೋರ್ಸೋಕ್ರೆ ಮೂರ್ಖ ಅಂತ ಕರೀತಾರೆ. ಈ ಉಳಿದವ್ರು ಮಾಡಿದ್ದ ಹಾಗೆ ಅವರೆಲ್ಲ ಕೂಡ. ಭೀಮಸೇನ ಹಾಗಲ್ಲ, ಆಯ್ತು ನೀವು ಹೇಳ್ತೀರಿ ಬರ್ತೀನಿ ಅಷ್ಟೇ. ಅಲ್ಲ, ನನ್ನ ಭೇಟಿ ಅದು, ಅವ್ರು ಹೇಳ್ಬಿಡ್ತೀರಿ ಅಂತ ಅದೊಂದು ಬೇರೆ. ನಾನು ತಾನೇ ಹೊಡಿಬೇಕಾದದ್ದು. ಉಳಿದವ್ರು ಪೊಲೀಸ್ ಬಂದು ಬೇರೆಯವ್ರು ನೋಡ್ತಾರೆ, ತಾವು ಹಿಡಿತಾರೆ. ಆಮೇಲೆ ಉಳಿದವ್ರು ಹಿಡಿಬಾರ್ದು, ಯಾರು ಹಿಡಿಬೇಕು? ತಾವು ಹಿಡಿಬೇಕು. ನನ್ನ ಬೇಟೆ ಅದು.
ಅಂತ ಆ ರೀತಿ ಬಂದಿದ್ದು. ದುರ್ಯೋಧನೆ ಅನುಜ ಜನೈ ಸಹಿತೆ ಗೃಹೀತೆ, ಅವನು 100 ಜನ ತಮ್ಮಂದರು ಎಲ್ಲ ಬಂಧನಕ್ಕೊಳಗಾದ. ಸುದ್ದಿ ಹೇಳೋಕ್ಕೂ ಇಲ್ಲಿ ಆ ರೀತಿ ಬಂತು. ಎಲ್ಲ ಇನ್ನಿಲ್ಲ ಸೋತರು ಅಂತಾರಲ್ಲ ಹಾಗೆ. ಭೀಷ್ಮ, ಅಂಬಿಕೆಯ, ವಿದುರ, ಅಗ್ರಜ ವಾಕ್ಯನುನ್ನಹ. ಭೀಷ್ಮರು ಹೇಳಿದರು, ಅಂಬಿಕೆ ಧೃತರಾಷ್ಟ್ರ ಹೇಳಿದ, ವಿದುರ ಹೇಳಿದ, ಅಗ್ರಜ ಧರ್ಮರಾಜ ಹೇಳಿದ, ವಾಕ್ಯನುನ್ನಹ ಆಯ್ತು ಅಂತ ಹೊರಟರು. ಭೀಮೋ ವಿಜಿತ್ಯ ನೃಪತೀನ್ ಸರಜಾಸು, ಒಬ್ಬರೇ ಬಂದಿದ್ದು, ಸೈನ್ಯಗಿನ್ನ ಏನೂ ಇಲ್ಲ. ಬಂದಿದ್ದು ಭೀಮೋ ವಿಜಿತ್ಯ ನೃಪತೀನ್, ಎಲ್ಲ ರಾಜರನ್ನು, ಸಜರಾಸುತಾನ್. ಇಲ್ಲೇನು ಭೀಮನ ಕಂಡೀಷನ್ ಇಲ್ಲ, ವೀಕ್ನೆಸ್ ಇದೆ, ಯಾವುದು ಪ್ರಶ್ನೆ ಇಲ್ಲ. ಹೊಡೆದಿದ್ದು ಸೋಲಿಸಿದ್ದು ಎಲ್ಲ ಓಡಿದರು ಅವರೆಲ್ಲ. ತಾನ್ ಹತ್ವ ಸುವಜ್ರಂ ಅಮುಜ ಧೃತರಾಷ್ಟ್ರ ಪುತ್ರ. ಸುವಜ್ರ ಇದ್ನಲ್ಲ, ಅವನು ಕೊಂದು ಶಿವವರ ಇತ್ತವನಿಗೆ ಒಂದಾಕಿಬಿಟ್ಟು ಅಮುಜ ಧೃತರಾಷ್ಟ್ರ ಪುತ್ರ ಬಿಡುಗಡೆ ಮಾಡಿ. ಈ ಒಂದು ಕಾರಣಕ್ಕೆ ಏನಾಗಿರ್ಬೋದು, ಧೃತರಾಷ್ಟ್ರ ಏನಾಗಿರ್ಬೋದು, ದುರ್ಯೋಧನ ಜನ್ಮಪೂರ್ತಿ ಋಣಿಯಾಗಿರ್ಬೇಕಾಗಿತ್ತು. ಕರ್ಣಗೆ ಅಂಗರಾಜ್ಯ ಕೊಟ್ಟ ದುರ್ಯೋಧನ. ಆ ಒಂದು ಕರ್ಣ ಏನು ಮಾಡ್ದ, ದುರ್ಯೋಧನ ಪಕ್ಷ ವಹಿಸಿ ಜನ್ಮಪೂರ್ತಿ ಲಾಯಲ್ ಆಗಿದ್ದ. ಇಲ್ಲಿ ಇವ್ರು ಮರ್ಯಾದೆ ಹೋಗಿದೆ, ಗೊತ್ತಾಯ್ತಾ? ವಾಪಸ್ ಸುರಕ್ಷಿತ ಬರ್ತಾರೆ. ಮದುವೆ ಬೇರೆ ಆಗ್ತಾರೆ, ಬಿಡೋದಿಲ್ಲ ಅವ್ರು ಇಷ್ಟಾದ್ರೂ ಕೂಡ. ಇಷ್ಟೆಲ್ಲ ಮಾಡಿಸಿದ ಭೀಮಸೇನ ಮೇಲೆ ಎಷ್ಟು ಮೊದಲಿಂದಲೇ ಬಿಟ್ಬಿಡ್ಬೇಕಾಗಿತ್ತು ಅವ್ರು. ಪಶ್ಚಾತ್ತಾಪ ಪಟ್ಟುಬಿಟ್ಟು ಪೂರ್ತಿ ಚೇಂಜ್ ಆಗಬೇಕಾಗಿತ್ತು, ಆಗಲಿಲ್ಲ. ಇನ್ನೂ ಜಾಸ್ತಿ ದ್ವೇಷ ಮಾಡ್ತಾನೆ. ಇದೇ ಸ್ವರೂಪ ಅಂತ ಹೇಳಿ, ಹೀಗೆ ಕೆಟ್ಟ ಸ್ವರೂಪ ಕೆಲಸ ಮಾಡಿಸ. ಹೌದು ಹೌದು ಹೌದು. ಇಲ್ಲೇ ಯುದ್ಧ ಸ್ವಯಂವರಕ್ಕೆ ಭೀಮಸೇನ ಹೋಗಿದ್ರೆ ಸರಿ, ಸ್ವಯಂವರಕ್ಕೆ ಹೋಗಿದ್ದಲ್ಲ. ಅವ್ರು ಬಿಡಿಸ್ಬೇಕೀಗ. ಪ್ರಾಣ ರಾಜರಿಗೆ ಏನು ಸವಾಲಿ, ಅವ್ರ ಕಡೆ ಬಿಡಿಸೋದು ತಪ್ಪ. ಹಾಗಿದ್ರೆ ಕಳ್ಳರಿಗೂ ಒಬ್ಬ ಲಾಯರ್ ಬರ್ತಾನೆ. ಯಾರು ಯಾವ ದುರ್ಯೋಧನ ತಪ್ಪು ಮಾಡಿದ್ರೆ ದೊಡ್ಡದೇನ ತಪ್ಪು ಮಾಡಲಿ. ಈಗ ಅವ್ರು ಹಿಡಿದಿದ್ದೀರಿ, ಈಗ ತಪ್ಪು ಬೇರೆ ಶಿಕ್ಷೆ ಇರುತ್ತೆ, ಹಿಡಿದು ಒಳಗಾಕದ ಬೇರೆ ರೀತಿ ಮಾಡಿ. ಅದು ಪ್ರಪೋರ್ಷನೇಟ್ ಇರ್ಬೇಕು ಯಾವಾಗಲೂ ಕೂಡ. ಅವನು ಮಾಡಿದ ತಮ್ಮಂದರೆ ಯಾಕೆ ಹಿಡಿದ್ರೆ ಹೇಗಿದ್ರೆ ಮಾತಾಡೋದು ಬೇಕಾದ್ರೆ ಸಿಗುತ್ತೆ, ಅದಕ್ಕೆ ಅದು ತಪ್ಪಲ್ಲ. ಮತ್ತು ರಾಜರಲ್ಲಿ ಹಾಗಲ್ಲ, ಬಿಡಿಸ್ತೀನಿ ನಾನು, ನನ್ನ ಇಷ್ಟ. ಯೋ ಏವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸೌತ್ತಮ. ಬಲ ಇದ್ರೆ ಆಗೋಯ್ತು, ಬಲ ಇದೆ ನೀವು ಮಾಡ್ತೀನಿ ಅಷ್ಟೇ. ಶಿಕ್ಷೆ ನಾವು ಕೊಡ್ತೀವಿ, ಸದ್ಯಕ್ಕೆ ನೀವು ನಿಮಗೆ ರೈಟ್ ಇಲ್ಲ, ನಾವು ಕೊಡೋದಿಲ್ಲ. ಮತ್ತು ನಮ್ಮ ಕೆಲಸ ಇದಲ್ಲ. ಈಗ ನಮ್ಮ ಕಡೆ ಸಿಕ್ಕಿದ್ದಾರೆ, ಬಿಡಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಅದೇನು ಮಾಡಿದ್ರೆ ವಿಚಾರ ಆಮೇಲೆ ಮಾಡ್ಕೊಂಡು, ನನ್ನ ಕೆಲಸ ಮುಗಿತೀವಿ. ಜಾಮೀನು ಅಪರಾಧ ಪೆಂಡಿಂಗ್, ಏನು ಮಾಡ್ತೇವೆ, ಎಂಕ್ವೈರಿ ಪೆಂಡಿಂಗ್, ಜಾಮೀನು ಸಿಗುತ್ತಾ ಇಲ್ವೋ, ಅಷ್ಟು ಕೆಲಸ ನಮಗಿದೆ, ಬಿಡಿಸ್ತೀವಿ ನಾವೀಗ. ಮನೆತನದವರ ದೊಡ್ಡವರ ಮಾತು, ಮತ್ತು ಇವರೇ ಮಹಾ ಸಂಪನ್ನರಿದ್ದಾರೆ, ಇವರೇ ಅಂಥವ್ರೇನೆ ಜನ ಏನು ನ್ಯಾಯ ಹಿಡ್ಕೊಂಡವ್ರು ಅವರೆಲ್ಲ ಕೂಡ. ಇಷ್ಟು 18 ಸತಿ ಯುದ್ಧ ಮಾಡಿದ ಅವನು ಯಾವ ನ್ಯಾಯ ಇದೆ ಅವನಲ್ಲಿ ಈಗ, ಗೊತ್ತಾಯ್ತಾ? ಅರ್ಥ ಆಯ್ತು? ರಾಷ್ಟ್ರದ್ರೋಹಿ ಆ ಲೆಕ್ಕದಲ್ಲಿ. ರಾಷ್ಟ್ರದ್ರೋಹಿಗೆ ಯಾವ್ದು ರೂಲ್ಸ್ ನೋಡ್ತಾರೆ, ರೆಗ್ಯುಲೇಷನ್ಸ್ ನೋಡ್ತಾರಾ? ಯಾವುದೂ ಇಲ್ಲ. ಬೇಕಾಷ್ಟು ಕಾರಣಗಳಿದೆ. ಹತ್ವಾ ಸುಭದ್ರಮುಜ ಧೃತರಾಷ್ಟ್ರ ಪುತ್ರಾನ್ ತೇಪಿ ಸ್ಮಕರ್ಣ ಸಹಿತ ಮೃತಕ ಪ್ರತೀಕಾ ನಾಗಾಹ್ವಯಂ ಪುರಮಥಾಯಯು ಅಪಿ ಅಮೀಷಾಂ ದೃಷ್ಟ್ವಾ ವಿರೋಧಮವದನ್ ನೃಪತಿಶ್ಚ ಧರ್ಮಪುತ್ರಂ ಪುರಂದರಕೃತ ಸ್ಥಳಮಾಶು ಯಾಹಿ ತೇಪಿ ಸ್ಮ ಕರ್ಣಸಹಿತಾ ಮೃತಕ ಪ್ರತೀಕಾ ನಾಗಾಹ್ವಯಂ ಪುರಂ ಅಥ ಆಯಯು ಅಪಿ ಅಮೀಷಾಂ ದೃಷ್ಟ್ವಾ ವಿರೋಧಂ ಅವದತ್ ನೃಪತಿ ಚ ಧರ್ಮಪುತ್ರಂ ಪುರಂದರಕೃತ ಸ್ಥಳಂ ಆಶು ಯಾಹಿ. ತೇಪಿ ಸ್ಮ, ಅವರು ಬಂದರು. ಹೇಗಿದ್ದಾರಲ್ಲ, ಮೃತಕ ಪ್ರತೀಕ, ಹೆಣ ಇದ್ದಾಗಿದ್ದಾರೆ ಅಂತ ಹೇಳ್ತಾರೆ. ಪ್ರೇತ ಕಡೆ ಡಬಲ್ ಅವ್ರಿಗೆ. ಒಂದು ಹೋಗಿದ್ದು, ತಪ್ಪು ಮಾಡಿದ್ದು, ಹಿಡಿದಾಕಿದ್ದು, ಸೋತಿದ್ದು, ಭೀಮಸೇನ ಎಲ್ಲಕ್ಕೆ ದೊಡ್ಡ ಆಘಾತ ಆಗಿದ್ದು. ವಿಷಯ ಯಾರನ್ನು ಕೊಳ್ಳೆ ಮೋಸ ಪರಮಾವಧಿ ಮಾಡಿದ್ರು, ಭೀಮನಿಂದಲೇ ಬಿಡುಗಡೆ ಕಂಡಿದ್ದು. ಇವೆಲ್ಲ ಏನಾಯ್ತು, ಮುಖ ತೋರ್ಸಾಗಿಲ್ಲ, ಪೂರ್ತಿ ಬಿಡಿದವರೆ ಸತ್ತು ಹೋಗ್ಬೇಕು ನ್ಯಾಯವಾಗಿ. ಆ ರೀತಿಯಾಗಿ ಇದೊಂದು ಸತ್ಯ. ಘೋಷಯಾತ್ರೆ ಮತ್ತೆ ಬಿಡಿಸಿದ್ದೇವ್ರೇನೆ, ಘೋಷಯಾತ್ರೆ ಕಾಲಕ್ಕೆ ಇಲ್ಲೂ ಬಿಡಿಸ್ತಾ ಇದ್ದಾರೆ. ಇಷ್ಟಾದರೂ ಬುದ್ಧಿ ಇಲ್ಲ. ನೃಪತಿಶ್ಚ ಧರ್ಮಪುತ್ರಂ ನಾಗಾಹ್ವಯಂ ಪುರಂ ದೃಷ್ಟ್ವಾ ಮೃತಕ ಪ್ರತೀಕಾ ನಾಗಾಹ್ವಯಂ ಪುರಂ ಅಂದರೆ ನಾಗಪುರ, ಹಸ್ತಿನಾಪುರ. ಅಥಾಯಯುರಪ್ಯಮೀಷಾಂ ದೃಷ್ಟ್ವಾ ವಿರೋಧಂ. ಧೃತರಾಷ್ಟ್ರನಿಗೆ ಅರ್ಥ ಆಯ್ತಿನ್ನ. ಇದು ಮಗನ ಸ್ವಭಾವ ಗೊತ್ತವನು, ಇವನೇನು ಬಂದಾಗ ಮನುಷ್ಯ ಅಲ್ಲ ಇವನು, ದಿನ ಬೆಳಗಾರ ಗಲಾಟೆ ಆಗುತ್ತೆ ಅಂತ ಗೊತ್ತಾಗಿಬಿಟ್ಟು ಧರ್ಮರಾಜನ ಹೇಳಿದ. ಅವದನ್ ನೃಪತಿಶ್ಚ ಧರ್ಮಪುತ್ರಂ, ಧರ್ಮರಾಜನ ಕರೆದ. ಪುರಂದರ ಕೃತ ಸ್ಥಳ ಮಾಶು ಯಾಹಿ, ಅರ್ಧ ರಾಜ್ಯ ಕೊಡ್ತೇನೆ, ನೀನು ಇದು ಕೊಟ್ಟುಬಿಟ್ಟು. ಎಲ್ಲಿಗೆ? ಬೇರೆ ಇದ್ದು ಬೇಡ ಇನ್ನು ಮೇಲೆ. ಇಂದ್ರಪ್ರಸ್ಥ, ಪುರಂದರಕದ ಸ್ಥಳ ಇಂದ್ರಪ್ರಸ್ಥಕ್ಕೆ ಹೊರಟು ಇರ್ತೇವೆ ಅಂತೇಳಿ ಕೊಟ್ಟ. ತೊಗೊಂಡು ಹೊರಟರು. 5 ವರ್ಷ ಆಯ್ತು ಇಷ್ಟೆಲ್ಲ ನಡೆಯುತ್ತೆ. ಪಾಂಡು ಇಲ್ಲಿ ಬಂದ ಮೇಲೆ 5 ವರ್ಷ.
ನಡೆದಿತ್ತು, ಗೊತ್ತಾಯ್ತಾ? ಅಲ್ಲಿವರೆಗೂ ಪಾಂಡವರು ಕೌರವರು ಇಲ್ಲೇ ಇದ್ದಿತ್ತು. ಈಗ ಅಲ್ಲಿ ಹೊಡ್ತಾ ಇದ್ದ. ಆ ಆ ಏನ ನಾಗಾಹ್ವಯಂ ಪುರಂ. ನಾಗ ಅಂದ್ರೆ ಆನೆ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ನಾಗ ಅಂದ್ರೆ ಆನೆ. ನಾಗ ಅಂದ್ರೆ ನಾಗ ಚತುರ್ಥಿ ಬೇರೆ, ನಾಗ ಚತುರ್ಥಿ ಇದು. ಈ ನಾಗ ನಾಗರಹಾವು, ಆ ನಾಗ ಅಂದ್ರೆ ಆನೆ, ಗೊತ್ತಾಯ್ತಾ? ಆದ್ರಿಂದ ಆನೆ ಹೆಸರು ಹಸ್ತಿನಾಪುರ ಅಂತ ಅರ್ಥ. ಆನೆ ಹೆಸರಿನ ಊರು ಅಂದ್ರೆ ಹಸ್ತಿನಾಪುರ. ಚಕಾರ ಚಿರಂಚರಾಜ್ಯ ಗೃಹಾಣ ಪುರಾಚ ಚಕ್ರ ತತ್ರಾರ್ಧರಾಜ್ಯ ಮರುಹುಂಸ ಸಹಾನುಜೈಸ್ತ್ವಂ ಕೋಶಾರ್ಧಮೇವ ಹಿ ಗೃಹಾಣ ಪುರಾ ಹಿ ಚಕ್ರ ತತ್ರಾಭಿಷಿಕ್ತ ಉತ ಕಂಚ ಭವಾದಿದೇವೈಸ್ತತ್ರಸ್ತಯೇವ ಸ ಚಕಾರ ಚಿರಂಚ ರಾಜ್ಯಂ. ಅಲ್ಲಿಗೆ ನಾಳೆ ದಿವಸ ಅವರು ಪಟ್ಟಾಭಿಷೇಕ ಮಾಡಿ ಅರ್ಧ ರಾಜ್ಯ ಕೊಟ್ಟು ಕಳಿಸಿಬಿಡ್ತಾನೆ. ನನ್ನ ಮಕ್ಕಳು ಸೇಫ್, ಸದ್ಯಕ್ಕಾರು ಸೇಫ್ ಆಗಲಿ ಅಂತ. ಇಲ್ಲದ ದಿನಬಳಗಾಗುತ್ತೆ, ಹೊಡೆದಾಕಿದ್ರು ಹೊಡೆದಾಕ್ತಾರೆ. ಮಾಡೋ ಕೆಲಸ ಅಂಥದ್ದೇ ಅವನು ಕಳಿಸ್ಕೊಡ್ತಾರೆ. ನಾಳೆ ಪಾಠ ಇರೋದಿಲ್ಲ. ಪಾಠ ಇರುತ್ತೆ, ಉಪಕರ್ಮ ಕ್ಯಾನ್ಸಲ್ ಆಗುತ್ತೆ. ನಾಳೆ ಉಪಕರ್ಮ, ಆದ್ದರಿಂದ ಇದಿಲ್ಲ. ಋಗ್ವೇದಗಳಿಗೆ ಮಾತ್ರ, ಯಜುರ್ವೇದಗಳಿಗೆಲ್ಲ. ಯಜುರ್ವೇದಗಳಿಗೆ ಮುಂದೆನೆ ಪೌರ್ಣಿಮೆನೆ. ಈಗ ನಾಳೆ ಇವರಿಗೆ ಮಾತ್ರ, ಋಗ್ವೇದಗಳಿಗೆ ಮಾತ್ರ. ಅದೇ ಹುಣ್ಣಿಮೆ ತಾರೀಕು ನೆನಪಿಲ್ಲ ನನಗೆ. ಹುಣ್ಣಿಮೆ ಯಾರು 12 ಇತ್ತಾ? ಹೌದೇ, ಅದು ನಂಗೆ ಗೊತ್ತೇ, ನೋಡಿಲ್ಲ. ಅದೇ ಅವತ್ತು ಹುಣ್ಣಿಮೆ, ಒಟ್ಟು ದಿವಸ. ಹೌದು, ಹಿಡ್ಕೊಂಡು ಆಗಿನ ಕಾಲಕ್ಕೆ ಏನಿತ್ತು ಗೊತ್ತಾ? ಅವ್ರು ಇದು ಮಾಡಿದ್ಮೇಲೆ ಮತ್ತೆ ಇನ್ನೊಬ್ರು ಹುಟ್ಟತ್ತಿದ್ದಿಲ್ಲ. ಈಗಿನ ಟೈಪ್ ಅಲ್ಲ ಕಾಲ. ಹೇಳಿ. ಹೌದು. ಗೊತ್ತಾಯಿಲ್ಲ, ಇನ್ನೊಮ್ಮೆ ಕೇಳಿ. ಏನ? ಹೌದು ಹೌದು. ಹಾಂ 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 ಹೌದೌದು. ಅದಕ್ಕೇನೆ ಇವರು ಅವತಾರ ಮಾಡಿದ್ದು. ಅದಕ್ಕೋಸ್ಕರನೇ ಜನ ಸಂರಕ್ಷಣೆಗೆ. ಇವರೆಲ್ಲ ಇಂಥ ರಾಜರವರಿಗೆ ಆಗ್ತದೆ ಅಂತೇಳಿ ದುಷ್ಟರ ಸಂಹಾರ ಮಾಡಕ್ಕೆ. ಅದಕ್ಕೆ ಕೌರವಾಣ ವಿನಾಶಾಯ. ಹೌದು, ಅದು ಹೇಳರಲ್ಲೇ ಕೇಳಿದ್ರೆ ಸ್ಥಿತಿ ಬಂದೋಗಿತ್ತು. ಏನ್ ಮಾಡ್ಕೊಬಂದ್ರು? ಅವ್ರದ್ದೇನು ಅಂತ ಕೇಳಿದ್ರೆ, ಇದು ಒಂದು ವಂಶ ಪರಂಪರೆ ಬಂದ ರಾಜ್ಯ. ಎಷ್ಟೋ ಸರ್ತಿ ಒಂದು ಪದ್ಧತಿ ಬರುತ್ತೆ, ವಂಶದಲ್ಲಿ ಒಬ್ಬನು ಕೆಟ್ಟ ಅಂತ ಹೇಳಿಬಿಟ್ಟು ವಂಶದ ಹೆಸರು ಹಾಳು ಮಾಡಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು? ಉದಾಹರಣೆಗೆ ಒಬ್ಬ ಯಾರೋ ಕರಪ್ಟ್ ಆಫೀಸರ್ ಒಬ್ಬರು ಇದ್ದಾನೆ, ಆಫೀಸರ್ ಸಸ್ಪೆಂಡ್ ಮಾಡ್ತಾರೆ ಹೊರತು ಆಫೀಸನ್ನೇ ಸಸ್ಪೆಂಡ್ ಮಾಡಲ್ಲ. ಮತ್ತು ಆ ಥರ ವಂಶ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅವ್ರೇನು ಮಾಡಿದರು? ಧೃತರಾಷ್ಟ್ರ ಹಿರಿಯ, ಅವನಿಗೆ ಅವಮಾನ ಆಗಬಾರ್ದು, ಈ ಥರ ಏನೋ ಒಂದು ಕನ್ಸಿಡರೇಷನ್ ಕೊಡ್ತಾ ಹೊರಟು ಅದು ಎಡವಟ್ಟಾಯ್ತು ಕೊನೆಗೆ. ಅವ್ರು ಮಾಡಿ ಸರಿ ಅಂತೇನು ಹೇಳೋದಿಲ್ಲ, ಬಟ್ ಅವ್ರ ಒಂದು ಕಾರಣ ಇತ್ತು ಸಪೋರ್ಟ್ ಮಾಡೋದಕ್ಕೆ. ವಂಶ ಉಳಿಸ್ಬೇಕು ಏನಾದರೂ ಮಾಡಿ. ಹಾಂ 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 ಅಲ್ಲ. ಹೌದು, ಇಲ್ಲ. ಆ ಕ್ಷತ್ರಿಯರಲ್ಲಿ ಬಲ ಹಿಂದೆ ಹೇಳಿದೀಗ, ಯೋ ಏವ ಬಲ ಜ್ಯೇಷ್ಠ. ಹಾಗೆ ಬೈಟ್ ಇತ್ತು. ಒಬ್ಬ ಕ್ಷತ್ರಿಯರಲ್ಲಿ ನಿಯಮ ಅದು ಒಂದು. ಇವತ್ತು ಹಾಗೇನೆ. ಇವತ್ತು ಗಂಟೆ ಯುದ್ಧ ಮಾಡ್ತಾರೆ, ಯಾವ ರೂಲ್ಸರು ಕೋರ್ಟ್ ಗಿಲ್ಟ್ ಏನಿಲ್ಲ. ಈಗ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾರೆ, ಕೋರ್ಟ್ ಗಿಲ್ಟ್ ನಡೆಯಲ್ಲ ಅದಕ್ಕೀಗ. ಇಲ್ಲ, ಅಲ್ಲಿ ಏನೋ ಹಿಂದಿನ ಕಾಲಕ್ಕೆ ಹೇಗಿರ್ತಿತ್ತು ಅಂದರೆ, ಜನರಲ್ಲಿ ರಾಜರು ಒಳ್ಳೆಯವರಾಗಿರ್ತಿತ್ತು. ಯಾವ ದೇಶ ಅಟ್ಯಾಕ್ ಮಾಡ್ತಿದ್ರು ಅಂದರೆ, ಎಲ್ಲಿ ಅನ್ಯಾಯ ನಡೀತಿತ್ತು ಅಟ್ಯಾಕ್ ಮಾಡಿ ತಮ್ಮ ಕಸ್ಟಡಿ ತಗೋತಾ ಇತ್ತು. ಇದು ನಿಜವಾದ ಕಾನ್ಸೆಪ್ಟ್ ಇದು. ಅವ್ರನ್ನ ಬಿಡಿಸಿ ಒಳ್ಳೇದು ಕೊಡೋದು, ಕೆಟ್ಟವನ್ನು ಓಡಿಸಿ ಒಳ್ಳೆಯವ್ರು ತರ್ತಾರಲ್ಲ ಹಾಗೆ. ಅದು ರಾಜರ ಹಕ್ಕದು, ಸರ್ಕಾರಕ್ಕಿದೆ. ಕರೆಕ್ಟ್ ತೆಗೆದು ನೋವನ್ನು ಹಾಕ್ತಾರೆ, ರೈಟ್ ಇದೆ ಸರ್ಕಾರಕ್ಕೆ. ಆ ರೀತಿ ಮಾಡ್ತಾ ಇದ್ದಾರೆ. ರಾಜರು ಗೆಲ್ಲೋದು ಅಂದ್ರೆ ಈ ರೀತಿ ಗೆಲ್ಲೋದಲ್ಲ, ಚಟ ಅಲ್ಲ ಅದು. ರಾಜ ಯುದ್ಧ ಮಾಡಿ ಗೆಲ್ಲೋದು ಚಟ ಮಾಡ್ಕೊಂಡಿದ್ದಿಲ್ಲ ಅವರು. ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಂತ ತಿಳ್ಕೊತಾ ಇದ್ರು, ಅಲ್ಲಿ ಹೋಗಿಬಿಟ್ಟು ಎರಡು ಮುಂದೆ ಬರ್ತಾರೆ, ನೀವು ಸರಿ ಹೋಗ್ತಿರೋ ಅಥವಾ ನಾವು ಓಡಿಸ್ಬೇಕು, ಅಷ್ಟೇ ದಾರಿ. ಹೌದು, ಯಾರು ಇಲ್ಲ ಅದು ಅಲ್ಲ. ಅವ್ನು ಸ್ವಯಂವರ ಅಂತ ಇಟ್ಟಿದ್ದಾರೆ. ಸ್ವಯಂವರ ಅಂತ ಹೇಳಿದಾಗ ಬಲ ಇರೋದು ತಗೊಳ್ಳಿ. ಮದುವೆ ಕಾಲಕ್ಕೆ ಹೋಗಿ ಡಿಸ್ಟರ್ಬ್ ಮಾಡಿದವರಲ್ಲ ಅವರು, ನೆನ್ಪಿಟ್ಕೋಬೇಕು. ಮದುವೆನ ಡಿಸ್ಟರ್ಬ್ ಮಾಡಿದವರಲ್ಲ, ಸ್ವಯಂವರಕ್ಕೆ ಹೋದವರು. ಸ್ವಯಂವರಕ್ಕೆ ಹೋದ್ರೆ ರೈಟ್ ಇದೆ. ಮದುವೆಗೆ ಇನ್ವಿಟೇಷನ್ ಮಾಡಿ ಹೊರ ಎತ್ಕೊಂಡು ಹೋಗ್ಬಿಟ್ರೆ ತಪ್ಪದು. ಸತ್ಯವ್ರತ ರಾಜ ಹಾಗೆ ಮಾಡ್ತಾನೆ, ಮುಂದೆ ಕತೆ ಬರ್ತದೆ, ಹರಿವಂಶದಲ್ಲಿ ಬರುತ್ತೆ. ಮದುವೆಯಾಗ ಹುಡುಗ ಮದುವೆ ಆಗಿಬಿಡ್ತಾನೆ ಅಂತ, ಅದು ತಪ್ಪಾಯ್ತು, ಅದು ಬೇರೆ ತಪ್ಪದು. ಇದು ಹಾಗಲ್ಲ. ಸ್ವಯಂವರ ಅಂದ್ರೆ ಏನು?
ಇನ್ನೂ ಆರಿಸ್ಕೋಬೇಕು ಇನ್ನೂ ಕೂಡ. ಸ್ವಯಂವರ ಅಂದರೆ ಇನ್ನೂ ನಿಶ್ಚಯ ಆಗಿಲ್ಲ, ಮದುವೆ ನಿಶ್ಚಯ ಆಗಿಲ್ಲ. ಯಾರು ಬಲಿಷ್ಠರು ಸ್ವೀಕಾರ ಮಾಡುವುದು, ಇದು ಕರ. ಓಪನ್ ಇದು ಬೇರೆ ಗೊತ್ತಾಯ್ತಾ. ಒಬ್ಬರು ಅಪಾಯಿಂಟ್ ಅದನ್ನು ಕಿತ್ತೋಗೋದು ಕೊಡೋದು ಬೇರೆ. ಈಗ ಅವಕಾಶ ಇದೆ, ಕಾಲ್ಫರ್ ಮಾಡಿದ್ದಾರೆ, ಯಾರು ಬೇಕಾ ಎಲಿಜಿಬಿಲಿಟಿ ಇದ್ದವ್ರು ಹಾಕ್ಬೋದು ಅಷ್ಟೇ, ಏನು ತಪ್ಪಲ್ಲ. ಮತ್ತು ಅಪ್ಲಿಕೇಶನ್ ಹೇಗೆ ಹಾಕ್ತಾರೋ ಹಾಗೆ ಸ್ವಯಂವರಕ್ಕೆ ಹೋಗ್ತಾ ಇದ್ರು ಅವ್ರು, ಏನೂ ತಪ್ಪಿಲ್ಲ. ಹೋಗದೆ ಇಷ್ಟ ಇಲ್ಲ, ಹೋಗ್ತಾನೂ ಇದ್ದಿಲ್ಲ. ಸುವಚನ ಇದು ಪಾಂಡವರು ಹೋಗಲಿಲ್ಲ, ಕಡೆಗೆ ಅಲ್ಲೇ ನೋಡಿಬೇಕು. ಪಾಂಡವರು ಯಾರು ಹೋಗಲೇ ಇಲ್ಲ ಅಲ್ಲಿಗೆ. ಯಾಕೆ? ರಾಜನು ಒಳ್ಳೆಯವನಲ್ಲ, ಕನ್ಯನೂ ಒಳ್ಳೆಯವನ, ಹೋಗ್ಲಿಕ್ಕೆ ಹೋಗಲಿಲ್ಲ. ಸ್ವಯಂವರ ಬೇಡ ಅವರಿಗೆ, ಇವ್ರಿಗೆ ಬೇಕಾಯ್ತು. ಅಲ್ಲೇ ಎಕ್ಸೆಪ್ಷನ್ ಇದೆ ಈಗಾಗಲೇ. ಓಪನ್ ಇದ್ದಾಗ ನೀವು ಆಗೋ ಮದುವೆ ತಪ್ಪಿಸ್ಲಕ್ಕೆ ಕೊಟ್ಟಿಲ್ಲ ಭೀಷ್ಮರು. ಗೊತ್ತಾ, ಸ್ವಯಂವರ ಚಾಲೆಂಜ್ ಕೊಟ್ಟಿದ್ದರಿಂದ ಆತ ನಿಮ್ಮ ತಮ್ಮದಿನ ಮದುವೆ ಮಾಡಬೇಕಾದ ಜವಾಬ್ದಾರಿ ಇತ್ತು ತಮ್ಮನಿಗೆ. ಹೋದ್ರು ತಂದ್ರು, ತಪ್ಪೇನಿದೆ ಅದರೊಳಗೆ? ಕನ್ಯಾ ಥರ ಓಪನ್ ಜಾತ್ರೆ ಅನೌನ್ಸ್ ಮಾಡಿದ್ರೆ ಹಾಗೋ ಹಾಗೆ. ಪೇಪರಲ್ಲಿ ಬರೋದಿಲ್ಲ, ವಧುವರರ ವಿಚಾರ ಪೇಪರಲ್ಲಿ ಹಾಕ್ತಾರೆ, ಅವ ತಪ್ಪಲ್ಲ. ಅದು ಯಾವುದೋ ಮದುವೆ ಲಗ್ನ ಪತ್ರಿಕೆ ಬಂದ ತೊಗೊಂಡೋಗಿ ಗಲಾಟೆ ಮಾಡಿ ಬಜೀತಾರೆ, ಎತ್ಕೊಂಡು ಹೋಗೋಣ ಬಲವಂತ ಅಂತ. ಅದಕ್ಕೆ ರಾಜರಲ್ಲೂ ಅವಕಾಶ ಇಲ್ಲ. ಆ ರೀತಿ ರಾಜರು ಮಾಡೋ ಹಾಗಿಲ್ಲ. ರಾಜರು ಮಾಡುವಾಗ ಇಂಥ ಕೆಲಸಕ್ಕೆ ಮಾತ್ರ, ಸ್ವಯಂವರದ ಘೋಷಣೆ ಮಾಡಿದಾಗ ಮಾತ್ರ. ಇಲ್ಲೋದ್ರಿಂದ ಕನ್ಯೆ ಅಕಸ್ಮಾತ್ ಯಾರು ಒಪ್ತಾವಳು ಅವಳು, ಸ್ವಯಂವರ ಇನ್ನೊಂದು ಕಂಡೀಷನ್. ಕನ್ಯೆ ಯಾರು ಬನ್ನಿ, ನೀವು ಯಾರು ಮೆಚ್ಚವಳ ಕನ್ಯೆ ಅವನು ವರ ಅಷ್ಟೆ. ಮಾಡಿ ಅದೇ ಹೇಳ್ತಿರೋದು. ಮಾಡೇ ಇಲ್ಲ. ಆಮೇಲೆ ಆಕೆ ಕೇಳಿದೆ ಬಿಟ್ರು ತಕ್ಷಣ. ಅವ್ರು ಕೇಳಿದ್ಲು, ಮತ್ತೆ ಹೋಗು ಅಂತ ಕಳಿಸ್ಬಿಟ್ರು. ಹಿನ್ನೆಲೆ ಹೊಳಗೇನೆ ಇರಲಿ, ಬಟ್ ಹೊರಗೆ ಅವರು ಬಲಾತ್ಕಾರ ಮಾಡಲಿಲ್ಲ. ನಾ ಗೆದ್ದಿದ್ದೇನೆ ಇರೋ ಅಂತ ಹೇಳಕ್ಕೆ ಹೋಗಲಿಲ್ಲ. ಅವರು ಅಷ್ಟೇ, ಉಳಿದವ್ರು ಒಪ್ಕೊಂಡ್ರು ಕೂಡ. ಅಂಬಿಕೆ ಅಂಬಾಲಿಕೆ ತತ್ರ ಸಂವಾದಂ ಚಕ್ರತಹು ಶುಭೆ, ಅವೇನಿಲ್ಲ ಒಪ್ತೀವಿ ಅಂತ ಹೇಳಿಬಿಟ್ರು. ಅಂದ್ರೆ ಎಲ್ಲೂ ಬಲಾತ್ಕಾರ ಇಲ್ಲ ಅಲ್ಲಿ. ಯಾಕಂದ್ರೆ ರೂಲ್ಸೇ ಮಾಡಿರೋದು. ಇವ್ರದ್ದು ಹಾಗಲ್ಲ, ಇವ್ರು ದುರ್ಯೋಧನ ಮಾಡಿದ್ದು ಹಾಗಲ್ಲ. ಸ್ವಯಂವರದಲ್ಲಿ ಹೋದವನು ಸ್ವಯಂವರ ನಿಬಂಧನೆ ಕೇಳಿಕೊಂಡು ನಡ್ಕೋಬೇಕಾಗಿತ್ತು. ಹಾಗೆ ಎತ್ಕೊಂಡು ಬರೋದು ಹೇಳಿಲ್ಲ ಅವರು. ಅಲ್ಲಿ ಎತ್ಕೊಂಡು ಬರ್ಬೋದಾಗಿತ್ತು, ಇಲ್ಲಿ ಎತ್ಕೊಂಡು ಬರೋದು ಹೇಳಿಲ್ಲ. ಇಲ್ಲಿ ಆಮೇಲೆ ಇವನ್ ತಪ್ಪು ಮಾಡ್ದ, ಅವರು ಸರಿ ಮಾಡಿದ್ದ. ಆಯ್ತಾ? ಓಪನ್ ಆಗಿ ಇಟ್ಬಿಟ್ಟಾಗ ತೊಗೊಳ್ಬೋದು, ಏನೂ ತಪ್ಪಿಲ್ಲ. ಓಪನ್ ಇಲ್ಲ ಇಲ್ಲಿ. ಸ್ವಯಂವರ ನಿಯಮ ಮಾಡೋಕ್ಕೆ ತಯಾರಿಲ್ಲ. ಇನ್ನೂ ಲಿಸ್ಟ್ಗಳು ಓದ್ತಾ ಇದ್ದಾರೆ ಅಷ್ಟೇ. ಯಾರ್ಯಾರು ಬಂದು ಲಿಸ್ಟ್ ಓದ್ತಾ ಇದ್ದಾರೆ. ಗಲಾಟೆ ಶುರು ಮಾಡೇ ಬಿಟ್ಟೆ ಆಗಲಿ ಅವನು. ನನ್ನ ಹೆಸರು ಮೊದಲು ಬರಲಿಲ್ವ ಅಂತೇಳಿ ಎತ್ಕೊಂಡು ಹೊರಟೇ ಬಿಟ್ಟ. ಇದು ತಪ್ಪಿತ್ತು. ಅವರು ತಪ್ಪು ಮಾಡಿಲ್ಲ ಭೀಷ್ಮರು. ಆದ್ದರಿಂದ ಅದಕ್ಕೂ ಸಂಬಂಧನೇ ಇಲ್ಲ.